ಹೆಸರು ತುಂಬ ನಿಮ್ಮದು ಚೆನ್ನಾಗಿದೆ, ತಪಸ್ವಿನಿ ಅಂತ. ಏನು ಯೋಚನೆ ಮಾಡಿ ಇಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ? ಆ ಥರ ಸನ್ಯಾಸಿ ಆಗಬೇಕಂತ ಗೊತ್ತಿಲ್ಲ. ಸಿನಿಮಾಗಿಂತ ಮುಂಚೆ ಸಪೋರ್ಟ್ ಮಾಡಿದವರು ತರುಣ್ ಸುಧೀರ್ ಆ್ಯಂಡ್ ನಂದಕಿಶೋರ್. ಅಂದರೆ ನಾವು ನೇಬರ್ಸು. ನೋಡೋ, ನಾನು ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀನಿ, ನಮ್ಮ ತಂದೆ ಇಲ್ಲ ನೋಡೋಕ್ಕೆ, ನಿನಗಿದ್ದಾರೆ ಮುಚ್ಕೊಂಡು ಮಾಡು ಅಂದರು. ನಿಮ್ದು ಎಷ್ಟು ಹೈಟು? 6'3" ಸರ್. 6'3". ಕನ್ನಡದಲ್ಲಿ ತುಂಬ ಕಡಿಮೆ ಅಲ್ವಾ 6'3"? ಅಭಿ ಅವರು 6'4" ಇದ್ದಾರೆ. ಸುದೀಪ್ ಆ್ಯಂಡ್ ದರ್ಶನ್ ಅವರು 2020 ಫೆಬ್ 28 ಬಿಚ್ಚುಗತ್ತಿ ರಿಲೀಸ್ ಆಗಿದ್ದು. ಅಲ್ಲಿವರೆಗೂ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಮ್ಮ ಅಪ್ಪ ಗೊತ್ತು. ಯಾಕೆ? ನನ್ನ ಮಗ ಹಾಳಾಗೋಗ್ಬಿಟ್ಟಿದ್ದಾನೆ ಅಂದ್ಕೊಂಡಿದ್ರು. ಇಂಥವ್ರ ಮಗ ಬರ್ತಿದ್ದಾನೆ ಅಂದಿದ ತಕ್ಷಣ ಯಾರೂ ವೆಲ್ಕಮ್ ಮಾಡಲ್ಲ ಇಲ್ಲಿ ಬಂದು. ಸೊ ಸ್ನೇಹಿತರೆ ನಮಸ್ಕಾರ. ಇವತ್ತು ಗಜರಾಮ ತಂಡ ನಮ್ಮೊಂದಿಗಿದೆ. ಗಜರಾಮ ಸಿನಿಮಾ ಇದೇ ತಿಂಗಳು ಅಂದರೆ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ಮೂಲಕ ಮತ್ತೊಂದು ಸಲ ಬೆಳ್ಳಿ ತೆರೆ ಮೇಲೆ ಬರ್ತಾ ಇದ್ದಾರೆ ರಾಜ್ವರ್ಧನ್ ಅವರು. ರಾಜ್ವರ್ಧನ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇನ್ನು ಈ ಒಂದು ಸಿನಿಮಾದ ಮೂಲಕ ತಪಸ್ವಿನಿ ಅವರು ಕೂಡ ಮತ್ತೊಂದು ಸಲ ತೆರೆ ಮೇಲೆ ಬರ್ತಾ ಇದ್ದಾರೆ, 2ನೇ ಸಲ. ತಪಸ್ವಿನಿ ಅವರೇ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ರಿಲೇಟಿವ್ಲಿ ಹೊಸಬ್ರು ಅಲ್ವಾ? ರಿಲೇಟಿವ್ಲಿ 4 ಸಿನಿಮಾ ಮಾಡಿದ್ದಾರೆ ಇವರು 2 ಸಿನಿಮಾ ಮಾಡಿದ್ದಾರೆ. ಹೊಸ ತಂಡ ಅಂತ ಅನ್ಬೋದು. ನಿರ್ದೇಶಕರು ಮೊದಲನೇ ಸಿನಿಮಾ, ನಿರ್ಮಾಪಕರು 2ನೇ ಸಿನಿಮಾ, ಹೀಗೆ ರಿಲೇಟಿವ್ಲಿ 2, 3, 4. ಮನೋಮೂರ್ತಿ ಸರ್ ಸೀನಿಯರ್. ಎಸ್. ಮನೋಮೂರ್ತಿ ಅವರು ಮಾತ್ರ 38, 39ನೇ ಸಿನಿಮಾ ಅವ್ರದ್ದು. ಸೊ ನಮ್ಮ ನಮ್ಮ ರಾಜ್ವರ್ಧನ್ ಅವ್ರನ್ನ ನಾನು ಬಿಚ್ಚುಗತ್ತಿನಲ್ಲಿ ನೋಡಿದ್ದೆ. ಅದಾದಮೇಲೆ 2 ಸಿನಿಮಾಗಳು ನೋಡಿಲ್ಲ. ಈಗ ಮತ್ತೆ ಒಂದು ಕುಸ್ತಿ ಪಟು ಆಗಿ ಬಂದಿದ್ದೀರಾ. ಸೊ ನೀವು ನೋಡೋಕೆ ಸ್ವಲ್ಪ ಹಾಗೆ ಇದ್ದೀರಾ, ಕುಸ್ತಿ ಪಟು ಥರ. ಅವರು ಕೂಡ ಅದಕ್ಕೆ ನಿಮ್ಮನ್ನು ಚೂಸ್ ಮಾಡ್ಕೊಂಡಿರ್ತಾರೆ. ಬಟ್ ಏನು ಕುಸ್ತಿನಲ್ಲಿ ನೀವು ಹೇಗೆ ನೀವು ಪ್ರಿಪೇರ್ ಆದ್ರಿ ಕ್ಯಾರೆಕ್ಟರ್ಗೆ? ಕುಸ್ತಿ, ಎಸ್ಪೆಷಲಿ ಕುಸ್ತಿನ ನೀವು ಕಲ್ತ್ರಾ? ಖಂಡಿತ ಸರ್. ಆಮೇಲೆ ಕುಸ್ತಿ ಕಲಿಯೋದ್ರ ಮೂಲಕ ಏನು ಕಲ್ತ್ರಿ ನೀವು? ಕುಸ್ತಿ ಕಲಿಯೋದ್ರ ಮುಖಾಂತರ ಆ ಜನಗಳ ಲೈಫ್ ಸ್ಟೈಲ್ ಕಲ್ತಿದ್ದೀನಿ. ಅವ್ರ ಕಷ್ಟ ಸುಖಗಳು ಗೊತ್ತು. ಅಂದರೆ ಫಸ್ಟು ನಾವು ಕುಸ್ತಿನ ಎಲ್ಲಿ ನೋಡ್ತಿದ್ವಿ? ಟಿ ವಿಲಿ, ಯೂಟ್ಯೂಬಲ್ಲಿ ಹಾಕ್ತೀವಿ, ಯಾವ್ದಾರ ಮ್ಯಾಚಸ್ಗಳು ನೋಡ್ತೀವಿ. ದೊಡ್ಡ ಟಾಪ್ಗಳನ್ನ ಮಾತ್ರ ನೋಡಿರ್ತೀವಿ ನಾವು. ತುಂಬ ಗ್ರೌಂಡ್ ಲೆವೆಲಲ್ಲಿ ಇಳಿದು ಈ ದಸರಾ ಕುಸ್ತಿ ಮಾಡೋರು ಹೇಗಿರ್ತಾರೆ, ಅವ್ರಗಳ ಲೈಫ್ ಸ್ಟೈಲ್ ನಮಗೆ ಗೊತ್ತಿರೋದಿಲ್ಲ. ಸೊ ಅವ್ರಗಳ ಜೊತೆ ಬೆರೆತಾಗಲೇ ಗೊತ್ತಾಗೋದು ಇದು ಬಡವ್ರ ಮಕ್ಕಳು ಮಾತ್ರ ಮಾಡುವಂಥ ಗೇಮು ಅಂತ. ಕರೆಕ್ಟ್. ಸೊ ತುಂಬ ಕಷ್ಟ ಇರುತ್ತೆ, ಅವ್ರ ಮನೇಲಿ ಕಷ್ಟ ಇರುತ್ತೆ, ಫಿನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇರುತ್ತೆ. ಆ ಥರ ಮಕ್ಕಳುಗಳೇ ಅಲ್ಲಿ ಬಂದು ಕುಸ್ತಿ ಮಾಡೋದು. ಆ್ಯಂಡ್ ಫಿನಾನ್ಷಿಯಲಿ ಅವ್ರಿಗೆ ಯಾವುದೇ ಥರ ಸಪೋರ್ಟ್ ಇರೋದಿಲ್ಲ. ಅವ್ರಗಳ ಗುರುಗಳು, ಅವ್ರ ಟೀಮು, ಫ್ರೆಂಡ್ ಸರ್ಕಲ್ ಏನು ಕೊಡ್ತಾರೆ ಸಣ್ಣ ಪುಟ್ಟ ದುಡ್ಡು ಅಷ್ಟೇ. ಸೊ ಅವರು ಒಂದು ದಸರಾಗೋಸ್ಕರ ಆಡ್ಬೋದು, ಒಂದು ನ್ಯಾಷನಲ್ಲು, ಸ್ಟೇಟು ಆಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾನು ತುಂಬ ಕಲಿತೆ. ಎಸ್, ನಾನು ಕೂಡ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕುಸ್ತಿನ ಕಲಿತೆ. ಯಾಕಂದರೆ ಸಿನಿಮಾದಲ್ಲಿ ಕುಸ್ತಿ ಬೇಸೇ ಸಿನಿಮಾ ಮಾಡ್ತಿದ್ದೀವಿ ಅಂದಮೇಲೆ ನಾನು ಪ್ರಾಪರಾಗಿ ಕಲಿಬೇಕಾಗತ್ತೆ. ಅಂದರೆ ಬಿಚ್ಚುಗತ್ತಿಲಿ ನಾನು ಕಲರಿ ಫೈಟ್ ಕಲ್ತಿದ್ದೆ, ಆರ್ಸ್ ರೈಡಿಂಗ್ ಕಲ್ತಿದ್ದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಕುಸ್ತಿ ಅಂತ ಬಂದಾಗ 3 ಮಂತ್ಸ್ ಪ್ರಾಪರಾಗಿ, ಅಂದರೆ ಆ ಗೇಮ್ನ ಚೀಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸಖತ್ ಮ್ಯಾನ್ಲಿ ಗೇಮ್ ಅದು. ಎತ್ತು ಬಿಸಾಕ್ಲೇಬೇಕು ಅಂದರೆ ಬಿಸಾಕ್ಲೇಬೇಕು, ಪಟ್ಟಿಡಿಬೇಕು ಅಂದರೆ ಪಟ್ಟಿಡಲೇಬೇಕು. ಬಿಸಾಕ್ಬೇಕಾದ್ರೆ ನಿಮ್ಮ ಮ್ಯಾನರಿಸಮ್ ಹೆಂಗಿರಬೇಕು ಹಾಗೆ ಇರಬೇಕು. ನೀವು ಫೇಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಫೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮತ್ತು ರೋಪ್ ಹಾಕಿ ಎಸೆಯೋಕ್ಕಾಗಲ್ಲ. ಆ ಥರದ್ದೆಲ್ಲ ಸ್ವಲ್ಪ ಇದಿರುತ್ತೆ. ಅಂದರೆ ಕುಸ್ತಿ ಪಟುಗಳು ತುಂಬ ಸ್ಟ್ರಾಂಗ್ ಇರ್ತಾರೆ. ಶೋಲ್ಡರ್ ಬ್ರಾಡ್ ಇರುತ್ತೆ, ಥೈಸಲ್ಲಿ ಸ್ಟ್ರಾಂಗ್ ಇರುತ್ತೆ, ತಾಕತ್ತು ಅನ್ನೋದು ಜಾಸ್ತಿ ಇರುತ್ತೆ ಅವ್ರ ಹತ್ರ. ಸೊ ಆ ಥರದ್ದೆಲ್ಲ ಇದ್ದಾಗ ನಾನು ಕತೆ ಕೇಳೋದಾಗಲೇ ಇಲ್ಲ, ಇದಕ್ಕೆ ಬೇರೆ ಥರದ ಪ್ರಿಪ್ರೇಷನ್ನೇ ಬೇಕು ಒಂದು. ಯಾರು ಕಲಿಸಿದ್ರು ನಿಮಗೆ ಕುಸ್ತಿನ? ಮಂಜು ಅಂತ, ಇಲ್ಲೇ ಬ್ಯಾಂಗ್ಳೂರಲ್ಲಿ. ಈಗ ಒಂದಷ್ಟು ಬೆಂಗಳೂರಲ್ಲಿ ತುಂಬ ಗರಡಿ ಮನೆ, ಈ ಜಿಮ್ಗಳ ಅವಳಿಯಿಂದ ಗರಡಿ ಮನೆಗಳ ಸಂಖ್ಯೆ ಖಾಲಿ ಆಗ್ಬಿಟ್ಟಿದೆ. ಈಗ ಒಂದು 2, 3 ಉಳ್ಕೊಂಡಿದೆ. ಅದರಲ್ಲಿ ನಾನು ಮಂಜು ಅವ್ರ ಹತ್ರ ಹೋಗಿ ಕಲಿತೆ. ವಂಡರ್ಫುಲ್. ಸೊ ತಪಸ್ವಿನಿ, ಕುಸ್ತಿ ಪಟುವಿನ ಗರ್ಲ್ ಫ್ರೆಂಡ್ ಅಂತಂದರೆ ಹೆಂಗಿರ್ತಾಳೆ ಗೊತ್ತಿಲ್ಲ ನನಗೆ. ಕುಸ್ತಿ ಪಟುಗೆ ಎಲ್ಲ ಗೊತ್ತಾಗುತ್ತೆ, ಲವ್ ಮಾಡೋದು ಗೊತ್ತಾಗದೇ ಇರ್ಬೋದು. ನಾ ಸುಮ್ಮನೆ ಕರೆಕ್ಟ್ ಅದು. ಸೊ ನೀವು ಹೇಗೆ ಕಲಿಸಿದ್ರಿ ಅವ್ರಿಗೆ? ಮಂಜು ಅವ್ರಿಗೆ ಕುಸ್ತಿ ಮಾಡೋದು ಕಲಿಸಿದ್ರೆ, ಲವ್ ಮಾಡೋದು ನೀವು ಕಲಿಸಿದ್ರೆ ಹೇಗೆ? ಅದೇ, ಅವರಿಗೆ ಕಮ್ಯುನಿಕೇಶನ್ ಇರಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ವಾ ಲವ್ ಮಾಡೋಕ್ಕೆ. ಸೊ ಕಮ್ಯುನಿಕೇಶನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ ಎಲ್ಲರ ಲೈಫಲ್ಲಿ. ಸೊ ಎಂಟೈರ್ ಟೀಮ್ದು ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಅವ್ರದ್ದೇ ಆದಂಥ ಲೈಕ್ ಇಂಪಾರ್ಟೆಂಟ್ ರೋಲ್ ಇದೆ ಮೂವಿಯಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ದ ಡೈರೆಕ್ಟರ್ಸ್ ಸ್ಟೋರಿ ಈಸ್ ಅಮೇಝಿಂಗ್. ಇವ್ರದ್ದು ಹೇಳಿ, ಗಜರಾಮನ್ ಬಗ್ಗೆ ಹೇಳಿ. ಗಜರಾಮ ಪ್ರಪೋಸ್ ಈ ಮೂವಿ ಮಾಡಿರೋದೇ ಗಜರಾಮನ್ಗೋಸ್ಕರ, ರಾಮ ಕ್ಯಾರೆಕ್ಟರ್ಗೋಸ್ಕರ. ಸೊ ರಾಮ ಕ್ಯಾರೆಕ್ಟ್ರಲ್ಲಿ ನಾವೆಲ್ಲ ಕಾಣಿಸ್ಕೋತೀವಿ, ಆಲ್ ದಿ ಕ್ಯಾರೆಕ್ಟರೈಸೇಷನ್. ಸೊ ಇಟ್ ಇಸ್ ಮೇನ್ಲಿ ಡೆವಲಪ್ಡ್ ಫಾರ್ ರಾಮ ಇನ್ ದ ಮೂವಿ. ಸೊ ವಾಟ್ ರೋಲ್ ಯು ಪ್ಲೇ ಇನ್ ಹಿಸ್ ಲೈಫ್?
ಇನ್ ಇಸ್ ಲೈಫ್ ನೀವು ಟ್ರೈಲರ್ ನೋಡ್ದಂಗೆ ನಾನು ಥ್ರೂ ಔಟ್ ದ ಮೂವಿ ಐ ವಿಲ್ ಬಿ ಕ್ಯಾರಿಡ್, ಬಟ್ ನಂದು ತುಂಬ ಸಸ್ಪೆನ್ಸ್ ರಿಲೇಟೆಡ್. ನಾನು ಇವಾಗ ಹೇಳಿಬಿಟ್ರೆ ಅದು ಫುಲ್ ರಿವೀಲ್ ಆಗಿಬಿಡುತ್ತೆ. ಸೊ ಐ ಆಮ್ ಆಲ್ಸೋ ಲೈಕ್ ಪಾರ್ಟ್ ಆಫ್ ಹಿಸ್ ಲೈಫ್ ಆ್ಯಂಡ್ ಹಿಸ್ ಜರ್ನಿ. ಓಕೆ ಓಕೆ ಓಕೆ. ಸೊ ನಿಮ್ದು ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ಹರಿಕತೆ ಎಲ್ಲ ಗಿರಿಕತೆ, ರಿಷಬ್ ಶೆಟ್ಟಿ ಅವ್ರ ಮೂಲಕ. ಎಲ್ಲಿಯವ್ರು ಬೇಸಿಕಲಿ ನೀವು? ಕೊಡಗು. ಓ, ಕೂರ್ಗಿ. ಓ, ನೈಸ್ ನೈಸ್. ಇವರಂತೂ ಬೆಂಗಳೂರಿನವರೇ? ನಾನು ಪ್ರಾಪರ್ ಬೆಂಗಳೂರು ಸರ್, ಗಾಂಧಿನಗರದವರೇ. ಫ್ಯಾಮಿಲಿನೇ ನಿಮ್ಮ ಗಾಂಧಿನಗರದ್ದು. ಎಸ್ ಎಸ್. ಸೊ ಹೊಸ ತಂಡ ಅಂತಂದಾಗ ಹೊಸದಾಗಿ ಚಾಲೆಂಜಸ್ಸು ಇರುತ್ತೆ ಮತ್ತು ಹೊಸ ಅಪಾರ್ಚುನಿಟಿನೂ ಇರುತ್ತೆ. ಆ್ಯಕ್ಚುಲಿ ನಿಮ್ಮ ಬಗ್ಗೆ ತುಂಬ ನಿರೀಕ್ಷೆಗಳಿರಲ್ಲ. ಈಗ ರಾಜವರ್ಧನ್ ಅವರು ಓಕೆ ಬಿಚ್ಚುಗತ್ತಿ ಮಾಡಿದಾರೆ ಅಂತ ಒಂದು ಸಣ್ಣ ನಿರೀಕ್ಷೆ ಇರ್ಬೋದು, ಅಷ್ಟೇ ಬಿಟ್ಟರೆ ತುಂಬ ಏನು ನಿರೀಕ್ಷೆ ಇರಲ್ಲ. ಹೀಗಾಗಿ ನೀವೇನಾದರೂ ಚೆನ್ನಾಗಿರೋದು ಕೊಟ್ಟರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಲ್ವಾ? ನಿಜ. ಸೊ ನೀವು ಈ 4 ಸಿನಿಮಾಗಳ ನಿಮ್ಮ ಒಂದು ಈ ಜರ್ನಿನಲ್ಲಿ ಏನು ಕಲ್ತ್ರಿ ರಾಜವರ್ಧನ್? ನೀವು ವಾಟ್ ಯು ಲರ್ನ್? ಆಮೇಲೆ ಯಾವ ಥರ ಸಿನಿಮಾ ಮಾಡಬೇಕು, ಯಾವ ಥರ ಮಾಡಬಾರ್ದು, ಯಾವ ಥರ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ, ಈ ಥರ ಏನು ವಾಟ್ ಯು ವಾಂಟ್? ಸರ್, ಅದೊಂದು ಜರ್ನಿ ಯಾರಿಗೂ ಗೊತ್ತಾಗಲ್ಲ. ಇವತ್ತಿಗೂ ಯಾವ ಸ್ಟಾರ್ಸ್ಗಳಿಗೂ ನಾನು ಯಾವ ಥರ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ಓಕೆ. ನಾನು ಒಂದು ಕಲ್ತಿರೋದು ಏನು ಅಂದರೆ, ನನ್ನ ಕೆರಿಯರಲ್ಲಿ ಆನೆಸ್ಟ್ ಎಫರ್ಟ್ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಯಾಕಂದರೆ ಒಂದು ಬಿಚ್ಚುಗತ್ತಿಗೆ ನಾನು 2 years ಎಫರ್ಟ್ ಹಾಕಿದ್ದೆ. ರಾಜನ್ ಥರನೇ ಬದುಕಲೇಬೇಕು, ಒಂದು ಚಿತ್ರದುರ್ಗದ ಒಬ್ಬ ಮದಕರಿ ನಾಯಕ, ಒಂದು ಬರ್ಮಣ್ಣ ನಾಯಕ ಯಾವ ಥರ ಇದೆ ನಾನು ಆ ಥರ ಕಾಣಿಸ್ಲೇಬೇಕು ಅಂದ್ಬಿಟ್ಟು 2 years ನಾನು ಎಫರ್ಟ್ ಹಾಕಿದ್ದೆ. ಆ 2 years ಎಫರ್ಟು ನನಗೆ ಮುಂದೆ 4 ಸಿನಿಮಾ ತಂದು ಕೊಡ್ತು. ನನಗೆ ಇವತ್ತಿಗೂ ಬ್ಯುಸಿ ಇದ್ದೀನಿ ನಾನು. ಸೊ ಆನೆಸ್ಟ್ ಎಫರ್ಟು ಯಾವತ್ತೇ ಆಗಲಿ ನೋಟಿಸ್ ಆಗೇ ಆಗತ್ತೆ. ಸೊ ಚೆನ್ನಾಗಿದೆ. ಇವಾಗ ಅದಾದಮೇಲೆ ಪ್ರಣಯ ಬಂತು, ಹಿರಣ್ಯ ಬಂತು, ಅದು ಅಗೇನ್ ಗಜರಾಮ ಬಂತು. ಆನೆಸ್ಟಾಗಿ ಕೆಲಸ ಮಾಡ್ಬೇಕು ಸರ್, ಅಷ್ಟೇ. ಅದೊಂದು ನನಗೆ ಗೊತ್ತು. ಈ ಥರ ಪಾತ್ರ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಈ ಥರದ್ದು ವರ್ಕೌಟ್ ಆಗಲ್ಲ ಅಂತ. ಅದು ಟೂ ಅರ್ಲಿ ಅನಿಸುತ್ತೆ ನನಗೆ, ನನ್ನ ಕೆರಿಯರಲ್ಲಿ. ಬಟ್ ನಿಮ್ಮ ಪಾತ್ರಗಳು ನೋಡಿದಂಥವ್ರು ನಿಮ್ಮ ಪ್ರೇಕ್ಷಕರಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಸುಪಾಸಿನವ್ರಿರ್ಬೋದು ಏನು ಹೇಳಿದ್ದಾರೆ? ಇದು ಮಾಡು, ಇದು ಬೇಡ ಅಂತ ಈ ಥರದ್ದು ಏನಾದರೂ ಸಜೆಷನ್ಸ್ ಬಂದಿದೆಯಾ ನಿಮಗೆ? ಅಂದರೆ ನನ್ನ ಹೈಟು ಪರ್ಸ್ನಾಲಿಟಿಗೆ ತುಂಬ ಕಮರ್ಷಿಯಲ್ ಸಿನಿಮಾಗಳೇ ಬರುತ್ತೆ ನನಗೆ. ತುಂಬ ಆ್ಯಕ್ಷನ್ ಸಿನಿಮಾಗಳೇ ಬರುತ್ತೆ. ನೀವು ಬಿಚ್ಚುಗತ್ತಿ ತೊಗೊಂಡ್ರು ಅದು ಆ್ಯಕ್ಷನ್ ಸಿನಿಮಾ. ಕರೆಕ್ಟ್. ಅದು ಬೇರೆ ಬೇರೆ ಥರದ ಜಾನರಲ್ಲಿ ಆ್ಯಕ್ಷನ್ಸ್ ಇರುತ್ತೆ. ಆ್ಯಂಡ್ ಹಿರಣ್ಯದಲ್ಲೂ ಅಷ್ಟೇ ಮೇಜರ್ ಆ್ಯಕ್ಷನ್ ಇರುತ್ತೆ. ಆ್ಯಕ್ಷನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಾ, ಒಂದು ಸ್ವಲ್ಪ ಕಂಟೆಂಟ್ ಕಡೆ ಹೋಗು ಅಂತಾರೆ. ಸೊ ಇದು ಕಂಟೆಂಟ್ ಸಿನಿಮಾನೇ ಅಲ್ವಾ ಅಂತ ನಮಗೆ. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಸುಮ್ಮನೆ ಬಂದು ಫೈಟ್ ಮಾಡಿದ ತಕ್ಷಣ ಆಗಲ್ಲ. ಇದರಲ್ಲಿ ನೋಡಿ, ನಿಮಗೆ ಒಬ್ಬ ರಾಮ ಅನ್ನೋ ಮುಗ್ಧ ಯುವಕ, ಹಳ್ಳಿಯಿಂದ ಬರೋ ಮುಗ್ಧ ಯುವಕ ಬ್ಯಾಂಗ್ಳೂರಿಗೆ ಬಂದು ಎಲ್ಲಿ ಕಳೆದೋಗ್ತಾನೆ. ಅವ್ನ ಜೀವನಕ್ಕೋಸ್ಕರ ಫೈಟ್ ಮಾಡ್ತಾನೆ, ಅವ್ನ ಹುಡುಗಿಗೋಸ್ಕರ ಫೈಟ್ ಮಾಡ್ತಾನೆ, ಅವ್ನ ತಾಯಿಗೋಸ್ಕರ ಫೈಟ್ ಮಾಡ್ತಾನೆ. ಏನಕ್ಕೋ ಒಂದು ಹೋರಾಡಬೇಕು. ಆ್ಯಕ್ಷನ್ ಹೀರೋಗಳು ಅಂದಿದ್ರೆ ಸುಮ್ಮನೆ ಬಂದು ಫೈಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಹಿಂದೆ ಒಂದು ಕತೆ ಇರಬೇಕು. ಆ್ಯಕ್ಚುಲಿ ಇದು ಕಂಟೆಂಟ್ ಸಿನಿಮಾಗಳೇ. ಅಂದರೆ ನಮ್ಮಲ್ಲಿರೋದೇ ಗೊತ್ತಾ, ಇದು ಕಮರ್ಷಿಯಲ್ ಸಿನಿಮಾ, ಇದು ಆರ್ಟ್ ಸಿನಿಮಾ, ಇದು ಬ್ರಿಡ್ಜ್ ಸಿನಿಮಾ, ಆ ಥರ ಕ್ಯಾಟಗರಿಗೆ ಹೋಗು ಅಂತಾರೆ. ಸೊ ಆ ಥರ ಕ್ಯಾಟಗರಿಗೆ ಹೋಗಿದ ತಕ್ಷಣವೇ ಇಲ್ಲ, ನೀನು ಆ್ಯಕ್ಷನ್ ಮಾಡಬೇಕು, ನಿನಗೆ ಆ್ಯಕ್ಷನ್ ಬೆಟರು ಅಂತಾರೆ. ಆ ಥರ ಕನ್ಫ್ಯೂಷನ್ಗಳಿರುತ್ತೆ. ಸೊ ಫೈನಲಿ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತೆ? ನೀವು ಗಟ್ ಫೀಲಿಂಗ್ ಏನಾಗುತ್ತೆ, ಪ್ರೊಡಕ್ಷನ್ ಹೌಸ್ ಹೇಗೆ ಸಪೋರ್ಟ್ ಮಾಡುತ್ತೆ, ನಮಗೆ ಅಂತ ಬರೆದಿರೋ ಕಥೆಗಳಿಗೆ ನಾನು 100% ಕೊಟ್ಟರೆ ಸಾಕು ಅಂತ. ನಿಮ್ದು ಎಷ್ಟು ಹೈಟು? 6'3" ಸರ್. 6'3". ಕನ್ನಡದಲ್ಲಿ ತುಂಬ ಕಡಿಮೆ ಅಲ್ವಾ 6'3"? ಒಂದು 3-4 ಜನ ಇದ್ದಾರೆ. 3-4 ಜನ. ಓಕೆ. ಅದ್ರಲ್ಲಿ ನೀವು ಒಬ್ಬರು. ಅಭಿ ಅವರು 6'4" ಇದ್ದಾರೆ. ಅಭಿ 6'4" ಇದ್ದಾರೆ. ಅಭಿ 6'4" ಇದ್ದಾರೆ. ಓಕೆ. ಸುದೀಪ್ ಆ್ಯಂಡ್ ದರ್ಶನ್ ಅವರು? ಸುದೀಪ್ ಸರ್ 6'2" ಇದ್ದಾರೆ, ದರ್ಶನ್ ಸರ್ 6'3" ಇದ್ದಾರೆ. ಓಕೆ. ಆ್ಯಂಡ್ ತುಂಬ ಜನ ಇದ್ದಾರೆ ಸರ್ ಇವಾಗ. ನೀವು 6'3"? ನಾನು 6'3" ಇದ್ದೀನಿ. ಹೀರೋಗಳು ಅಂತಂದಾಗ ಕಡಿಮೆ ಅನಿಸುತ್ತೆ, ಬೇರೆ ಕ್ಯಾರೆಕ್ಟರ್ಗಳು ಮಾಡೋರು ಇರ್ಬೋದು ಅನಿಸುತ್ತೆ. ಮೇ ಬಿ ಅದೇ ಈಗ ಬರ್ತಿರೋ ಹೊಸಬ್ರುಗಳಲ್ಲಿ 1-2-3 ಜನ 6 ಇದ್ದಾರೆ. ಇದು ಹಾಕೊಂಡಿದ್ರಲ್ಲ, ಇದು ನಿಮ್ಮ ಪರ್ಸ್ನಲ್ ಅಥವಾ ಸಿನಿಮಾಗೋಸ್ಕರ ಹಾಕೊಂಡಿರೋದು? ಇದು ನನ್ನ ಪರ್ಸ್ನಲ್ ಸರ್. ಇದು ಓಕೆ. ನಾನು ಚಿತ್ರಕಲಾ ಪರಿಷತ್ ಸ್ಟೂಡೆಂಟು. ಹೌದಾ? ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ವಿಜುವಲ್ ಆರ್ಟ್ಸ್. ನಾನು ವಿಜುವಲ್ ಆರ್ಟ್ಸ್ನಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ನಮ್ಮ ಕಾಲೇಜಲ್ಲಿದ್ದಾಗ ಒಂದು ಫ್ಯಾಂಟಸಿ, ಏನೋ ಸಪ್ರೇಟ್ ಮಾಡಬೇಕು, ನಾವು ನಾರ್ಮಲ್ ಅಲ್ಲ ಅಂತ. ಆಗ ನಾವು ನೋಡ್ತಿದ್ದಾಗ ಕೆಂಪೇಗೌಡರದ್ದು ಒಂದು ಫೋಟೋ ಸಿಕ್ತು ನನಗೆ. ಕೆಂಪೇಗೌಡರು ಇದು ಹಾಕಿದ್ರು. ಸಖತ್ತಾಗಿದೆ ಇದು ಅಂದ್ಬಿಟ್ಟು ಹೋಗಿ ಚುಚ್ಚಿಸ್ಕೊಬಂದು ಹಾಕ್ಕೊಂಡಿದ್ದೆ. ಸೊ ಅದು ಈ 17-18 ಇಯರ್ಸ್ ಆಯಿತು. ಅವಾಗಿಂದ ಅಲ್ಲೇ ಇದೆ ಅದು. ಕ್ಯಾರೆಕ್ಟರ್ ಬೇಡ ಅಂದರೆ ತೆಗೆದುಬಿಡ್ತೀನಿ. ಇನ್ನು ಪರ್ಸ್ನಲಾಗಿ ನಾನು ಯೂಸ್ ಮಾಡ್ತೀನಿ. ಈ ಕಡೆ ಕೆಂಪೇಗೌಡರು, ಈ ಕಡೆ ಈ ಕಡೆ ನಾರ್ಮಲ್ ಇಲ್ಲ. ಆ್ಯಕ್ಚುಲಿ ಇದೊಂದು ಮತ್ತು ಇನ್ನೊಂದು ದೊಡ್ಡ ರಿಂಗ್ ಮಾಡಿಸಿದ್ದೆ, ಸಾಲಿಡ್ ಗೋಲ್ಡ್ ಬಾರು. ಕೆಂಪೇಗೌಡರ ಕೈಯಲ್ಲಿ ನೀವು ನೋಡಿದ್ರೆ ಕಾಣಿಸುತ್ತೆ ಅದು. ಅದೊಂದು ಇದೊಂದು ಅವಾಗ ಮಾಡಿಸಿದ್ದು, ಅದು ಹಾಗೆ ಕಂಟಿನ್ಯೂ ಆಗಿದೆ. ಅದೊಂದು ನನ್ನ ಸ್ಟೈಲ್ ಥರ ಆಗ್ಬಿಟ್ಟಿದೆ. ಈ ವಿಜುವಲ್ ಆರ್ಟ್ಸ್ ಯಾಕೆ ಮಾಡಿದ್ರಿ ನೀವು? ನಿಮ್ಗೇನು ಅಂದ್ರೆ ಚಿಕ್ಕಂದಲ್ಲಿ ಏನಿತ್ತು ಮನಸ್ಸಲ್ಲಿ ನಿಮಗೆ?
ಅಕಾಡೆಮಿ ಇಯರಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಮ್ಯಾಥ್ಸ್ ಕಲಿಬೇಕು, ಸೋಷಲ್ ಸೈನ್ಸು, ಇದನ್ನೆಲ್ಲ ಕಲಿತು ಏನು ಮಾಡೋದು ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು ನನಗೆ. ಸೊ ಅದಕ್ಕೆ ಇದು ಬೇಡ, ನನಗೆ ಬೇರೆ ಏನಾದ್ರು ಮಾಡಬೇಕು ಅಂತ ನಾನು ಆಫ್ಟರ್ 10th ಡಿಸೈಡ್ ಮಾಡಿಬಿಟ್ಟೆ. ನಾನು ಈ ಕಡೆ ಹೋಗ್ಬಿಡೋಣ ಬೆಟರ್ ಅಂದ್ಬಿಟ್ಟು ಚಿತ್ರಕಲಾ ಪರಿಷತ್ತಲ್ಲಿ ಬೆಸ್ಟ್ ವಿಜುವಲ್ ಆರ್ಟ್ಸಲ್ಲಿ ಬ್ಯಾಚುಲರ್ಸ್ ಮಾಡಿಬಿಡೋಣ, ಅದಾದಮೇಲೆ ನೋಡೋಣ ಅಂತ. ಎಂಡ್ ಆಫ್ ದಿ ಡೇ ನನಗೆ ಏನು ಅಂದರೆ ತುಂಬ ಆರಾಮಾಗಿ ನನಗೇನು ಬೇಕೋ ಅದು ಮಾಡಬೇಕು ಅಂತಲೇ ಮನೆಯಲ್ಲೂ ಬಿಟ್ಟಿದ್ದು. ಸೊ ನಾನು ಹಾಗೆ ಇದ್ದಿದ್ದು. ಅಂದರೆ ಯಾವುದ್ರಲ್ಲಾದರೂ ಆಗಲಿ ಡಿಗ್ರಿ ಪಾಸಾಗಿ ಎಜುಕೇಷನ್ ಫಸ್ಟು, ಅದಾದಮೇಲೆ ಬೇರೆ ಏನಾದ್ರು ಮಾಡಿ ಅಂತ ನಮ್ಮ ತಂದೆದು. ಆ್ಯಕ್ಚುಲಿ ನಮ್ಮ ತಂದೆ 700-800 ಸಿನಿಮಾ ಮಾಡಿದ್ದಾರೆ. ನಾನು ಒಂದು ಸಿನಿಮಾ ಸೆಟ್ಗೂ ವಿಸಿಟ್ ಮಾಡಿರಲಿಲ್ಲ. ಹೌದಾ? ನಾನು ವಿಸಿಟೇ ಮಾಡಿರಲಿಲ್ಲ. ಓಕೆ. ಸೊ ನನಗೂ ಸಿನಿಮಾಗೂ ದೂರ. ಯಾಕೆ ಗೊತ್ತಿಲ್ಲ, ಟೈಮ್ ಆಗಿ ಬಂದಿಲ್ಲ, ಹೋಗಿಲ್ಲ. ಮೇ ಬಿ ಸಿನಿಮಾಯಿಂದ ದೂರ ಇಡಬೇಕು ಅಂದ್ಬಿಟ್ಟು ಅವರೂ ಕರೆದಿಲ್ಲ ನನ್ನನ್ನು. ಸೊ ನಾನು ಈ ಕಡೆ ಬಂದೆ. 2012 ಪಾಸ್ಡ್ ಔಟ್ ನಾನು ಚಿತ್ರಕಲಾ ಪರಿಷತ್ತು, ಮಾಸ್ಟರ್ಸ್ ಮುಗಿದೆ. ಅದಾದಮೇಲೆ ಸಿನಿಮಾಗೆ ಬಂದೆ. ಮತ್ತೆ ಅದು ಎಲ್ಲಿರುತ್ತಲ್ಲಿ ನಿಮ್ಮ ಅಲ್ಲೇ ಬಂತು ಅಷ್ಟೇ. ಸೊ ನನಗೆ ಅವಾಗ ಮಾಸ್ಟರ್ಸ್ ಮಾಡಿ ಮತ್ತೆ ಸಿನಿಮಾಗೆ ಬಂದು ಮತ್ತೆ ಡ್ಯಾನ್ಸು ಫೈಟು ಎಲ್ಲ ಕಲಿಬೇಕಾದ್ರೆ ಸುಮ್ಮನೆ ವೇಸ್ಟ್ ಮಾಡೋದನ್ನ ಟೈಮು ಅನ್ನಿಸ್ತು. ಆ್ಯಕ್ಚುಲಿ ಅವಾಗಲಿಂದಲೇ ಪಿ ಯು ಆದಮೇಲೆ ಎಲ್ಲರೂ ಬಾಂಬೆಗೆ ಎಲ್ಲರೂ ಹೋಗಿ ಅಟ್ಲೀಸ್ಟು ಇಲ್ಲೇ ಬರ್ತೀನಿ ಅಂತ ಗೊತ್ತಿದ್ದಿದ್ರೆ ಆ ಟೈಮಲ್ಲೇ ನಾನು ಎಲ್ಲೆಲ್ಲೋ ಕಲಿಬೋದಾಗಿತ್ತು, ನೀನಾಸಮ್ ಹೋಗ್ಬೋದಾಗಿತ್ತು, ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು. ಕರೆಕ್ಟ್ ಆಪ್ಷನ್ಸ್ಗಳಿತ್ತು. 5 years ಡಿಗ್ರಿ ಮಾಡಿ 2 years ಮಾಸ್ಟರ್ಸ್ ಮಾಡಿ 7 years ಆದಮೇಲೆ ಮತ್ತೆ ಅಲ್ಲೇ ಬಂದು ಫಸ್ಟಿಂದ ನಾನು ಜಿಮ್ಮು, ಫಸ್ಟಿಂದ ಡ್ಯಾನ್ಸು ಎಲ್ಲ ಕಲಿತಾಗ ಅಂದರೆ ಗೊತ್ತಿಲ್ಲ, ನಾಲೆಡ್ಜ್ ಯಾವತ್ತೂ ವೇಸ್ಟ್ ಆಗಲ್ಲ ಅಂತ ನನ್ನ ಬಟ್ ನಿಮ್ಮ ತಂದೆ ನೀವು ಇಷ್ಟ ಇರಲಿಲ್ಲ? ಚೂರು ಇಷ್ಟ ಇರಲಿಲ್ಲ. ಟಿಲ್ 2020 Feb 28 ಬಿಚ್ಚುಗತ್ತಿ ರಿಲೀಸ್ ಆಗಿದ್ದು. ಅಲ್ಲಿವರೆಗೂ ನಾನು ಏನು ಮಾಡ್ತಿದ್ದೀನಿ ನನ್ನ ಮಕ್ಕಳು ಗೊತ್ತು. ಯಾಕೆ? ನನ್ನ ಮಗ ಹಾಳಾಗೋಗ್ಬಿಟ್ಟಿದ್ದಾನೆ ಅಂದ್ಕೊಂಡಿದ್ರು. ಓಕೆ. ಅಂದರೆ ದುಡಿಯೋ ಟೈಮಲ್ಲಿ, ತಂದೆ ತಾಯಿಗಳನ್ನ ನೋಡ್ಕೊಳೋ ಟೈಮಲ್ಲಿ ಜಿಮ್ಗೆ ಹೋಗೋದು, ಡ್ಯಾನ್ಸ್ ಮಾಡೋದು, ಜಿಮ್ನಾಸ್ಟಿಕ್ ಮಾಡೋದು ಅಂದರೆ ಯಾರಿಗೇ ಆಗಲಿ ಮಗ ಟೈಮ್ ಪಾಸ್ ಮಾಡ್ತಿದ್ದಾನೆ ಅನಿಸುತ್ತೆ. ಸೊ ನನಗೊಂದು ಗಟ್ಸ್ ಫೀಲಿಂಗ್ ಇತ್ತು, ಇಲ್ಲ ಬಂದರೆ ಹಿಂಗೆ ಬರಬೇಕು ಅಂತ. ಸೊ ಅವ್ರಿಗೂ ಸಿನಿಮಾ ನಾಲೆಡ್ಜೇ ಇರಲಿಲ್ಲ, ಗೊತ್ತಿರಲಿಲ್ಲ ಏನು ಮಾಡ್ತಿದ್ದಾನೆ, ಇವ್ನಿಗೇನು ಗೊತ್ತಿಲ್ಲ, ಇವ್ನು ಹೆಂಗೆ ಸಿನಿಮಾ ಮಾಡ್ತಾನೆ, ಹೀರೋ ಆಗಿ ಹಿಂಗೆ ಆಗ್ತಾನೆ ಅಂತ. ಸೊ ನನ್ನ ಎಲ್ಲ ತಯಾರಿಗಳು ಮಾಡಿಕೊಂಡು ದರ್ಶನ್ ಸರ್ ಫಸ್ಟ್ ಬಂದು ಕ್ಲ್ಯಾಪ್ ಮಾಡಿದ್ರು ಬಿಚ್ಚುಗತ್ತಿಗೆ. ಅವತ್ತು ಬಂದರು. ದರ್ಶನ್ ಸರ್ನೆಲ್ಲ ಹಿಡಿದುಬಿಟ್ಟಿದ್ದಾನಲ್ಲ, ಏನೋ ಮಾಡಿಬಿಟ್ಟಿದ್ದಾನಲ್ಲ, ಚಿತ್ರದುರ್ಗದ ಕತೆ ಮಾಡ್ತಿದ್ದಾನೆ, ನಿನ್ನ ಕೈಯಲ್ಲಿ ಆಗತ್ತಾ, ಅದು ನೋಡಿದ್ರೆ ಪಾಳೆಗಾರರ ಕತೆ ಅಂತ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳಿದ್ದಾರೆ, ನೀನೇನು ಮಾಡ್ತೀಯ. ಅದಾದಮೇಲೆ ಸಿನಿಮಾನ ಬಂದು ನೋಡೋದು. ಅಲ್ಲಿವರೆಗೂ ಏನೂ ಕೇಳಿರಲಿಲ್ಲ. ನಾವು ಈಸ್ ಹ್ಯಾಪಿ, ಸೂಪರ್ ಹ್ಯಾಪಿ. ಓಕೆ. ತುಂಬ ಮಗ ಅವ್ನಿಗೇನು ಬೇಕು ಅದು ಮಾಡ್ಕೊಂಡ ಅನ್ನೋದು ಖುಷಿ ಇದೆ. ದ್ಯಾಟ್ಸ್ ರಿಯಲಿ ನೈಸ್. ನಮಗೇನು ಬೇಕೋ ಅದು ಮಾಡ್ಕೋಬೇಕು ಲೈಫಲ್ಲಿ. ಆ್ಯಕ್ಚುಲಿ ನೀವು ಹೀಗೇನಾ ತಪಸ್ವಿನಿ, ಸಿನಿಮಾ ಮಾಡ್ಬೇಕಂತಾನೆ ಇತ್ತ, ಆ್ಯಕ್ಟ್ರೆಸ್ ಆಗ್ಬೇಕಂತಾನೆ? ಇಲ್ಲ, ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ನನಗೆ. ಹೌದಾ? ಸೊ ಸ್ಟಡೀಸ್, ಬಿಸ್ನೆಸ್ ಅಂತ ಬ್ಯುಸಿ ಆಗಿದ್ದೆ. ಏನು ಮಾಡೋದು ಬೇಸಿಕಲಿ? ನಿಮ್ಮ ಫ್ಯಾಮಿಲಿ ಎಸ್ಟೇಟ್ಸ್ ಇದೆ, ಕಾಫಿ ಎಸ್ಟೇಟ್ಸ್ ಇದೆ. ಸೊ ಅದೇ ರೂಟಿಂದನೇ ನಾನು ಬಂದಿರೋದು. ಸೊ ಕಾಫಿ ಬಿಸ್ನೆಸ್ ಇದೆ ನನಗೆ. ಸೊ ಬಿಕಾಸ್ ನಮಗೆ ಯಾವಾಗಲೂ ಪ್ಲಾನ್ ಬಿ ಇರಬೇಕಲ್ವಾ. ಸೊ ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ನನಗೆ ಫಸ್ಟ್ ಮೂವಿ ಬಂದಿರೋದು, ಇಟ್ಸ್ ಆಲ್ಸೋ ಬ್ಲೆಸ್ಸಿಂಗ್. ಸೊ ಸೆಕೆಂಡ್ ಮೂವಿ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ. ಸೊ ಹಂಗೇನೆ ಎಲ್ಲ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಪ್ಲಾನ್ ಬಿ ಇರಬೇಕು ಅಂತ ಹೇಳಿಬಿಟ್ಟು ಐ ಹ್ಯಾವ್ ಅ ಸಪ್ರೇಟ್ ಬಿಸ್ನೆಸ್. ಓಕೆ. ಸೊ ಟುಡೇ ಐ ಆಮ್ ಹಿಯರ್ ವಿತ್ ಗಜರಾಮ ಟೀಮ್. ಓಕೆ. ಬಟ್ ಒಂದು ಪ್ರಿಪ್ರೇಷನ್ ಅಂತಿರುತ್ತಲ್ವಾ ನೀವು? ನನಗೆ ಪ್ರಿಪ್ರೇಷನ್ ಆಗಿರೋದು ಫಸ್ಟ್ ಮೂವಿ ಕಡೆಯಿಂದ ಸಿಕ್ಕಿರೋದು. 3 months ವರ್ಕ್ಶಾಪ್ ಕೊಟ್ಟರು ನನಗೆ. ಆ್ಯಕ್ಟಿಂಗ್ ಸ್ಕೂಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಸಿನಿಮಾ ಈ ಥರ, ಸಿನಿಮಾ ಆ ಥರ ಅಂತ ಹೇಳಿಬಿಟ್ಟು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ರಿಷಬ್ ಶೆಟ್ಟಿಸ್ ಟೀಮ್. ಸೊ ಅದಾದಮೇಲೆ ನನಗೆ ತುಂಬ ಚೂಸಿ ವೆನ್ ಇಟ್ ಕಮ್ಸ್ ಟು ಸ್ಕ್ರಿಪ್ಟ್ ಎಲ್ಲ. ಸೊ ನೋಡಿ ಆದಮೇಲೆ ನನಗೆ ಸುನಿಲ್ ಸರ್ ಈ ಸ್ಟೋರಿ ಹೇಳಿದಾಗ ತುಂಬಾ ಇಷ್ಟ ಆಯಿತು. ಇಟ್ಸ್ ಕಂಟೆಂಟ್ ಬೇಸ್, ಕಮರ್ಷಿಯಲ್, ತುಂಬಾ ಇಮೋಷನ್ಸ್ ಇದೆ ಈ ಮೂವಿಯಲ್ಲಿ. ಕಷ್ಟ ಆಯ್ತಾ ಏನಾದರೂ? ಕಷ್ಟಕ್ಕಿಂತ ಇಷ್ಟಪಟ್ಟು ಮಾಡಿದ್ದೀನಿ. ಸೊ ಇಷ್ಟಪಟ್ಟು ಮಾಡಿದಾಗ ಅಷ್ಟು ಕಷ್ಟ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಆ ವಿಲೇಜ್ ರೋಲ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯಿತು ಪ್ಲೇ ಮಾಡೋಕ್ಕೆ. ಅಲ್ಲಿ ವಿಲೇಜಲ್ಲಿ ಜನರದ್ದು ಆ್ಯಕ್ಟಿವಿಟೀಸ್ ನೋಡಿಕೊಂಡು ಅದೇ ಒಂಥರ ಚೆಂದ. ಬಟ್ ನೀವು ವಿಲೇಜ್ ಹುಡುಗಿ ಅಲ್ಲ? ನಾವು ಎಸ್ಟೇಟ್ ಸೈಡಿಂದ ಬಂದಿರೋದಲ್ವಾ. ಸೊ ಎಸ್ಟೇಟ್ ಇಸ್ ಡಿಫ್ರೆಂಟ್, ಈ ಕಡೆನೇ ಡಿಫ್ರೆಂಟ್ ಬರುತ್ತೆ. ನಮ್ಮದು ಟ್ರೆಡಿಷನ್, ಕಸ್ಟಮ್ ಎಲ್ಲ ಡಿಫ್ರೆಂಟ್ ಇದೆ. ಸೊ ಅದಕ್ಕೆ ತುಂಬಾ ಇಷ್ಟ ಆಯಿತು ಮಾಡೋಕ್ಕೆ ಕ್ಯಾರೆಕ್ಟರ್. ಸೊ ಅದೇ ಥರ ಸ್ಟೋರಿ ಬಂತು. ಗಜರಾಮನ ಜೊತೆ ಹೇಗಿತ್ತು ಅನುಭವ? ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅವ್ರು ತುಂಬ ಡೆಡಿಕೇಟೆಡ್ ಆಗಿದ್ದರು, ನಾನು ಅಷ್ಟೇ. ಕೆಲಸ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಎಲ್ಲ ಲೈಕ್ ಎಂಟೈರ್ ಟೀಮ್ನ ತುಂಬ ಎನರ್ಜೆಟಿಕ್ ಆಗಿ ಎಲ್ಲರ ಜೊತೆ ಮಿಂಗಲ್ ಆಗಿ. ಆ ಕಂಫರ್ಟ್ ಬೇಕಲ್ವ, ಸಡನ್ನಾಗಿ ಹೋಗ್ಬಿಟ್ಟು ಹ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಆ ಕಂಫರ್ಟ್ ಝೋನ್ ಇತ್ತು ನಮಗೆ.
ಆ್ಯಕ್ಟ್ ಮಾಡೋಕ್ಕೆ. ಕಂಫರ್ಟ್ ಝೋನ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಇದು ಹೀರೋಯಿನ್ ಜೊತೆಗೆ ಎಸ್ಪೆಷಲಿ? ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ಸ್. ಇಲ್ಲಿ ರಾಮ ಅಂತ ಹೆಸರಿಟ್ಕೊಂಡು ಯಾವ ಕಂಫರ್ಟ್ ಇರಲ್ಲ. ಅಂದರೆ ಪಾತ್ರಕ್ಕೆ ಲಿಮಿಟೇಷನ್ಸ್ ಇರುತ್ತಲ್ಲ. ಇಲ್ಲಿ ವಿಲೇಜಲ್ಲಿ ಲವ್ ಮಾಡೋದೇ ಬೇರೆ ಥರ ಇರುತ್ತೆ, ಕಣ್ಣಲ್ಲಿ ಅಷ್ಟೇ ಇರುತ್ತೆ, ಹತ್ರ ಹೋಗಿಲ್ಲ. ನಮ್ಮ ಸಾರ್ ಕ್ಯಾರೆಕ್ಟರ್ ನೇಮ್ ರಾಮ ಸಾರ್ ಡೈರೆಕ್ಟರ್. ಅಂದರೆ ಕಥೆಯಲ್ಲಿ ಅದು ರಿಕ್ವೈರ್ಮೆಂಟ್ ಇರಲಿಲ್ಲ. ಓಕೆ ಓಕೆ. ಜಾಸ್ತಿ ಕಂಫರ್ಟ್ ಝೋನ್ ಇಂಪಾರ್ಟೆಂಟು. ಶರತ್ ಸರ್ ಜೊತೆ ಸಖತ್ ಕಂಫರ್ಟ್ ಇದ್ದೆ ನಾನು. ನಂದು ಗುರುಗಳ ಬಾಂಧವ್ಯ ತುಂಬ ಇದೆ. ಆ್ಯಂಡ್ ಕಬೀರ್ ಸಿಂಗ್ ದುಹಾನ್ ಮಾಡಿದಾರಲ್ಲ, ಬಾಲಿವುಡ್ ಅವರಾದ್ರೂ ಬೇರೆ ಲ್ಯಾಂಗ್ವೇಜ್ ಅವರಾದ್ರೂ ಸಖತ್ ಕಂಫರ್ಟಬಲ್ ಆಗಿದ್ರು ನಮ್ಮ ಜೊತೆ. ಫೈಟ್ಸ್ ಟೈಮಲ್ಲೆಲ್ಲ ಸಖತ್ ಹೆಲ್ಪ್ ಮಾಡಿದ್ರು. ಒಂದು 10 days ಜೊತೆಲೇ ವರ್ಕ್ ಮಾಡಿದ್ವಿ. ಸೊ ಎಸ್, ಕಂಫರ್ಟ್ ಇಂಪಾರ್ಟೆಂಟೇ. ಸೊ ನಾವು ಈಗ 2025ಗೆ ಬಂದರೆ ನೀವು ಹರಿಕತೆ ಎಲ್ಲ ಗಿರಿಕತೆ ಬಂದು ಎಷ್ಟು ಒಂದು 5-6 ವರ್ಷ ಆಯಿತಾ? 2-3 ಇಯರ್ಸ್. ಓಕೆ. ಕಾಂತಾರಗಿಂತ ಮುಂಚೆ ಬಂದಿದ್ದು? ಕಾಂತಾರಗಿಂತ ಮುಂಚೆ ಬಂದಿದ್ದು ಆಲ್ಮೋಸ್ಟ್ 4 years ಆಯ್ತು ಅನ್ಸುತ್ತೆ ಅಲ್ವಾ? Yes, 1920 ಕೋವಿಡ್. ಹೌದು, ಕೋವಿಡ್ ಟೈಮಲ್ಲೇ ರಿಲೀಸ್ ಆಗಿದ್ದು. ಹೌದು. ಅದಾದಮೇಲೆ ರಿಷಬ್ ಶೆಟ್ಟಿಯವರು ಗ್ರಾಫ್ ನೀವು ಹೆಂಗೆ ಹೋಯ್ತೀನಿ ನೋಡಿದ್ರಿ, ನೀವು ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ? He deserves that place. I am always grateful to be a part of that journey. ಅವ್ರದ್ದು ಮೂವಿ ಬಗ್ಗೆ ಶ್ರಮ ನಮಗೆ, ಹಿ ವಾಸ್ ಆಲ್ವೇಸ್ ದ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ, ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಟುಡೇ ಐ ಆಮ್ ಹಿಯರ್ ಬಿಕಾಸ್ ಆಫ್ ಹಿಮ್. ಆ್ಯಂಡ್ ಅವ್ರ ಸಪೋರ್ಟ್ ಆಗಿರಲಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಗೂ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಆ್ಯಕ್ಟಿಂಗ್ ಆಗಿರಲಿ, ಹೌ ಟು ಫೇಸ್ ಪೀಪಲ್, ಎಲ್ಲ ಆ ಥರ ಸಪೋರ್ಟ್ ಸಿಗಲ್ಲ ಎಲ್ಲ ಟೀಮಿಂದ. ಸೊ ಆ ಥರ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಐ ಬಿ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್ ಟೀಮ್. ಯಾ, ಅಫ್ಕೋರ್ಸ್ ಹಿ ಡಿಸರ್ವ್ಸ್ ಇಟ್. ಬಟ್ ತುಂಬ ಎಲ್ಲ ಡಿಸರ್ವ್ ಮಾಡೋರು ಎಲ್ರಿಗೂ ಸಿಗಲ್ಲ. ಅದಕ್ಕೆ ಇನ್ನೊಂದೇನೋ ಬೇಕಾಗುತ್ತೆ ಅಲ್ವಾ? ಏನೋ ಒಂದು ಹಿಸ್ ಡೆಡಿಕೇಶನ್, ಹಿಸ್ ಎಫರ್ಟ್. ಬಿಕಾಸ್ ಅವ್ರಿಗೆ ಸಿನಿಮಾನೇ ಎಲ್ಲ ಟೈಮ್ ಏನಿದ್ದಿದ್ರೆ ಸಿನಿಮಾ ಎಲ್ಲ ಟೈಮ್ ಸಿನಿಮಾನೇ ಅಂತ. ಡೆಡಿಕೇಶನ್, ಎಫರ್ಟ್, 100% ಎಫರ್ಟ್ ಇತ್ತು ಟೀಮ್. ಸೊ ನಿಮ್ಮ ಮನೇಲಿ ಸಿನಿಮಾದಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ, ಯಾರಿಲ್ಲ. ನೀವು ಫಸ್ಟ್ ಟೈಮ್? ಹೌದು. ನಿಮ್ಮಮ್ಮ, ನಿಮ್ಮ ತಂದೆ, ನಿಮ್ಮ ಚಿಕ್ಕಮ್ಮ, ಅತ್ತೆ ಎಲ್ಲ ಏನಂತಾರೆ ನಿಮ್ಮ ಸಿನಿಮಾ? ಅವರು ಯಾವಾಗಲೂ ಸಪೋರ್ಟಿವ್ ಆಗಿದ್ರು. ಓಕೆ. ಪೇರೆಂಟ್ಸ್ ಫಸ್ಟಿಂದನೇ ಸಪೋರ್ಟ್ ಮಾಡ್ತಾ ಇದ್ರು, ಒಳ್ಳೆ ಟೀಮ್ ಜೊತೆ ಮಾಡು. ಸೊ ಯಾರಾದರೆ ಇದ್ದೇ ಇರ್ತಾರೆ ನನ್ನ ಜೊತೆ. ಫಸ್ಟ್ ಮೂವಿಯಿಂದನೇ ಮಮ್ಮಿ ಇಲ್ಲ ಡ್ಯಾಡಿ ಇದ್ದೇ ಇರ್ತಾರೆ ನಂದು ಥ್ರೂ ಔಟ್ ದ ಶೂಟ್. ಸೊ ಅವ್ರದ್ದು ಸಪೋರ್ಟ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ನಿಮ್ಮನ್ನು ತೆರೆ ಮೇಲೆ ನೋಡಿದಾಗ ಏನಂತ ಹೇಳಿದರು? ದೇ ವರ್ ಪ್ರೌಡ್. ಅವ್ರು ತುಂಬ ಲೈಕ್ ಮಕ್ಕಳು ಏನಾದರೂ ಅಚೀವ್ಮೆಂಟ್, ಚಿಕ್ಕ ಅಚೀವ್ಮೆಂಟೇ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಆ ಟೈಮಲ್ಲಿನೂ ಅವರು ತುಂಬಾ ಖುಷಿ ಪಟ್ಟರು. ಸೊ ಐ ಜಸ್ಟ್ ವಾಂಟ್ ದೆಮ್ ಟು ಬಿ ಹ್ಯಾಪಿ ಫಾರ್ ಎವರ್ ಅಷ್ಟೇ. ಅವರಿಗೆ ಇಷ್ಟ ಎಲ್ಲದು ಮಾಡೋಕ್ಕೆ ಹೋಗಲ್ಲ. ಅಫ್ಕೋರ್ಸ್. ಯಾಕೆ ಇಷ್ಟು ಗ್ಯಾಪ್ ಮಧ್ಯದಲ್ಲಿ ಆಯಿತು ನೀವು ಹರಿಕತೆ ಎಲ್ಲ ಆದಮೇಲೆ? ಬಿಕಾಸ್ ಆಫ್ ಸ್ಟೋರಿ ಸೆಲೆಕ್ಷನ್. ತುಂಬಾ ವೆಯ್ಟ್ ಮಾಡಿದೆ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಇನ್ಆ್ಯಕ್ಟಿವ್ ಇದ್ದೆ ಸೋಷಿಯಲ್ ಮೀಡಿಯಾ ಆ ಕಡೆ ಅಂತ, ಬಿಕಾಸ್ ಐ ವಾಸ್ ಫೋಕಸ್ಡ್ ಆನ್ ಬಿಸ್ನೆಸ್. ಮತ್ತು ಇವಾಗ ಮತ್ತೆ ಲೈಕ್ ಮೂವೀಸ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್. ಆಫ್ಟರ್ ಗಜರಾಮ ಇನ್ನೂ 2 ಮೂವಿ ಬರ್ತಾ ಇದೆ ಇದೇ ಜೂನಲ್ಲಿ. ವಂಡರ್ಫುಲ್. ಪ್ರತಿ ಸಿನಿಮಾದ ಮೂಲಕ ಹೊಸ ಆ್ಯಕ್ಟರ್ಗಳು ಬರ್ತಾರೆ. ಓಕೆ. ಪ್ರತಿಯೊಬ್ಬರದ್ದು ನಿರೀಕ್ಷೆಗಳು ಬೇರೆ ಬೇರೆ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಜೆಲ್ ಆದಾಗ ಪ್ರೇಕ್ಷಕರು ಮತ್ತು ನೀವು ಸಸ್ಟೇನ್ ಹಾಕ್ಕೊಂಡು ಹಾಗೆ ಕಂಟಿನ್ಯೂ ಆಗುತ್ತೆ. ಬಟ್ ಪ್ಲ್ಯಾನ್ ಬಿ ಇಲ್ದಿರುವಂಥ ಕೆಲವೊಬ್ಬ ವ್ಯಕ್ತಿಗಳಿರ್ತಾರೆ. ಬಹುಶಃ ನೀವು ಪ್ಲ್ಯಾನ್ ಬಿ ಇಲ್ಲ ಅನ್ಸುತ್ತೆ. ನೋ ಬಿ ಸರ್, ನಮ್ಮ ಫ್ಯಾಮಿಲಿಗೆ ಪ್ಲ್ಯಾನ್ ಬಿ ಇಲ್ಲ. ನಮ್ಮಪ್ಪ ಇವತ್ತಿಗೂ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿಕೊಂಡು ಸಂಪಾದನೆ ಮಾಡ್ತಿದ್ದಾರೆ. ಸೊ ಈ ಸಿನಿಮಾದವ್ರ ಲೈಫ್ ಬಗ್ಗೆ ಒಂದು ಇರುತ್ತಲ್ಲ ರಾಜವರ್ಧನ್. ಓಕೆ. ಒಂದು ಏನು ಹೇಳಿ, ಒಂದು ಇಮ್ಯಾಜಿನೇಷನ್ ಇರುತ್ತೆ ನಮಗೆ ಸಿನಿಮಾದ ಲೈಫ್ ಹಿಂಗೆ ಅಂಥೇಳಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅಂದರೆ ಒಬ್ಬ ನಾರ್ಮಲ್ ಹುಡುಗನ ಲೈಫಿಗೂ ಸಿನಿಮಾದ್ರ ಮನೇಲಿರುವಂಥ ಹುಡುಗನಿಗೂ ಬೇರೆ ವ್ಯತ್ಯಾಸ ಇರುತ್ತೆ ಅನ್ನೋದೊಂದು ಇರುತ್ತಲ್ಲ. ನೋಡೋರಿಗೆ ದೃಷ್ಟಿಲಿ ವ್ಯತ್ಯಾಸ ಇರುತ್ತೆ ಸರ್, ಅದು ನಮಗೇನು ಇರೋದಿಲ್ಲ. ನಾವು ನಾರ್ಮಲಾಗೇ ಇರ್ತೀವಿ, ತುಂಬ ಚೆನ್ನಾಗೇ ಇರ್ತೀವಿ, ಫ್ಯಾಮಿಲಿ ಜೊತೆ ಆರಾಮಾಗಿರ್ತೀವಿ. ಆ್ಯಂಡ್ ಸಿನಿಮಾ ಅಂತ ಬಂದಿದ ತಕ್ಷಣ ನಾವು ಕಷ್ಟ ಎಷ್ಟು ಪಡಬೇಕು ಅಷ್ಟು ಕಷ್ಟಪಡಲೇಬೇಕು. ಕ್ಯಾಮ್ರಾ ಮುಂದೆ ಬಂದಮೇಲೆ ನನ್ನ ಶ್ರಮ ಏನಿದೆ ಅದು ತೋರಿಸ್ಲೇಬೇಕು. ಬಟ್ ನೋಡೋರಿಗೇನಿದೆ ಅಂದರೆ ಇವ್ರಿಗೇನು ಕಮ್ಮಿ, ಇವರಪ್ಪ ಇಂಡಸ್ಟ್ರಿಲಿದ್ದಾರೆ, ಇವರು ಈಸಿಯಾಗಿ ಬಂದುಬಿಡ್ತಾರೆ, ಏನೇ ಕಷ್ಟಪಟ್ಟಿದ್ರು ನಾವು ಇವ್ರಿಗೆ ಈಸಿಯಾಗಿ ಬಂದಿದ್ದು ಅನ್ನೋದೊಂದು ನೋಡೋರ ದೃಷ್ಟಿಲಿರುತ್ತೆ ಅದು. ಬಟ್ ಅದೆಲ್ಲ ಸುಳ್ಳು. ಇಂಥವ್ರ ಮಗ ಬರ್ತಿದ್ದಾನೆ ಅಂದಿದ ತಕ್ಷಣ ಯಾರೂ ವೆಲ್ಕಮ್ ಮಾಡಲ್ಲ ಇಲ್ಲಿ ಬಂದು. ನಮ್ಮ ಎಫರ್ಟು, ನಮ್ಮ ಕಷ್ಟ, ನಾವೆಷ್ಟು ದಿನ ಕಷ್ಟಪಟ್ಟಿದ್ದೀವೋ, ನಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ಗಳು, ನಮ್ಮ ಎಫರ್ಟ್ ಮೇಲೇ ನಮ್ಮ ಬಿಸ್ನೆಸ್ಸು, ನಮ್ಮ ಮಾರ್ಕೆಟು ಡಿಸೈಡ್ ಆಗೋದು ಇಲ್ಲಿ. ಕರೆಕ್ಟ್.
ಅದು ನೋಡೋರ ದೃಷ್ಟಿ ಅದು ಅಷ್ಟೇ. ಈಸಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಅದೊಂದು ಆಗಲ್ಲ. ಬೇರೆಯವ್ರ ಲೈಫಲ್ಲಿ ಗೊತ್ತಿಲ್ಲ, ನನ್ನ ಲೈಫಲ್ಲಂತೂ ಆಗಿಲ್ಲ, ಕಷ್ಟನೇ. ಬಟ್ ಅದೇ ನಾನು ಹೇಳೋದೇನು ಅಂದರೆ, ಕಷ್ಟ ಸುಖ ಅನ್ನೋದು ಕಷ್ಟನೇ ಗೊತ್ತಿಲ್ಲದೆ ಬೆಳೆದವ್ರು ನಾವು. ಒಂದು ಚೂರು ಕಷ್ಟ ಗೊತ್ತಿಲ್ಲ ನನಗೆ ಟಿಲ್ ಸಿನಿಮಾದವ್ರಿಗೆ ಬರೋವರೆಗೂ ಏನೂ ಗೊತ್ತಿಲ್ಲ. ಏನು ಕೇಳಿದ್ದು ಬರೋದು, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೋ ಸಿನಿಮಾದಲ್ಲಿ ನನಗೆ ಗೊತ್ತಿರಲಿಲ್ಲ ಅದು. ಬಟ್ ನಾವು ಕೇಳಿದ್ದೆಲ್ಲ ನಮ್ಗೆ ಪ್ರಾಪರ್ ಆಗಿರೋದು, ಒಳ್ಳೆ ಕಾಲೇಜು, ಒಳ್ಳೆ ಸ್ಕೂಲು, ಕೇಳಿದ ಕಾರು, ಕೇಳಿದ ಬೈಕು, ಕೇಳಿದ ಕಡೆ ಒಳ್ಳೊಳ್ಳೆ ಫ್ರೆಂಡ್ಸು, ತುಂಬ ಚೆನ್ನಾಗಿದ್ವಿ. ಆ್ಯಕ್ಚುಲ್ ಕಷ್ಟ ಅಂತ ನೋಡಿದರೆ ನಾವು ಇಂಡಸ್ಟ್ರಿಗೆ ಬಂದ ಮೇಲೆ ಇದು ನಮ್ಮಪ್ಪ ಬರ್ತಿದ್ದಿದ್ದು ಕಷ್ಟ. ಓಕೆ. ಅಂದರೆ ಇವತ್ತು ನಿಮಗೆ ಲಕ್ಷ ಲಕ್ಷ ನೋಡ್ಬೋದು, ಅವತ್ತಿಲ್ಲ. ಸಾವಿರಗಳಲ್ಲಿ 800 ಸಿನಿಮಾ ಮಾಡಿದ್ದಾರೆ ಅಂದರೆ 100 ಸಿನಿಮಾ ಬರೀ ಊಟ ತಿಂಡಿಗೋಸ್ಕರ ಮಾಡಿರ್ತಾರೆ. ಒಂದು 200-300 ಸಿನಿಮಾ ಪೇಮೆಂಟೇ ಕೊಟ್ಟಿರೋದಿಲ್ಲ. ಓಕೆ ಓಕೆ ಓಕೆ. ಸೊ ಆ ಥರದಲ್ಲಿ ನಮ್ಮನ್ನು ಸಾಕಿ ಇಷ್ಟು ದೊಡ್ಡವ್ರು ಮಾಡಿ ಏನು ಕಷ್ಟ ಹೇಳ್ಕೊಂಡಿರೋದಿಲ್ವಲ್ಲ. ಸೊ ಅದು ಇವಾಗ ಅನಿಸುತ್ತೆ ನಮಗೆ, ಆ ಸ್ಥಾನದಲ್ಲಿ ನಿಂತು ನೋಡಿದಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಪಾಪ, ನಾವೆಷ್ಟು ಟಾರ್ಚರ್ ಮಾಡಿದ್ದೀವಿ ಅವ್ರಿಗೆ ಅನಿಸುತ್ತೆ. ಸೊ ಹಾಗೆ ನೀವು ಮದುವೆ ಆಗಿದೆಯಾ ರಾಜ್ವರ್ಧನ್? ಓಕೆ, ಇವ್ರು ಮ್ಯಾರಿಡ್. ಓಕೆ, ನೀವು ಇವ್ರು ನಾಟ್ ಮ್ಯಾರಿಡ್. ಸೊ ಸುಮ್ಮನೆ ಕೇಳಿದೆ ಜಸ್ಟ್ ಫಾರ್ ನಿಮ್ಮ ಫ್ಯಾಮಿಲಿಯವರು ಕೂಡ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಈಗ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಿನಿಮಾ ಸೆಲೆಕ್ಷನಲ್ಲಿ? ಇಲ್ಲ, ನನ್ನ ಸಿನಿಮಾ ನಾನು ಮಾತ್ರ. ನೀವು ಯು ಟೇಕ್ ಕೇರ್ ಆಫ್ ಇಟ್. ಓಕೆ. ಇಂಡಸ್ಟ್ರಿನಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡಿದರು? ಯಾರು ಸಪೋರ್ಟ್ ಮಾಡಿ? ನನಗೆ ಸಿನಿಮಾಗಿಂತ ಮುಂಚೆ ಸಪೋರ್ಟ್ ಮಾಡಿದವರು ತರುಣ್ ಸುಧೀರ್ ಆ್ಯಂಡ್ ನಂದಕಿಶೋರ್. ಅಂದರೆ ನಾವು ನೇಬರ್ಸು, ನಮ್ಮ ಮನೆ ಮುಂದೆನೇ ತರುಣ್ ಮನೆ ಇರೋದು. ಸೊ ಸಣ್ಣ ವಯಸ್ಸಿಂದನೂ ನನ್ನ ನೋಡ್ಕೊಬಂದಿರೋರು ಅವರು. ಮಾಲತಿ ಮೇಡಮ್ ಅವರಾಗಿರ್ಬೋದು, ನಮ್ಮ ಸುಧೀರಣ್ಣ ಅವರ ವೈಫು, ಅವ್ರನ್ನೆಲ್ಲ ನಾವು ಸಣ್ಣ ವಯಸ್ಸಿಂದನೂ ನೋಡ್ಕೊಬಂದಿರೋರು. ನನ್ನ ಕೆರಿಯರ್ ಹೇಗಾಯಿತು ಅಂದರೆ 2012 ಪಾಸ್ಟ್ ಔಟು. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ. ಓಕೆ, ಒಂದು ಸಣ್ಣ ಅಮೌಂಟಲ್ಲಿ ಬಿಸ್ನೆಸ್ ಮಾಡ್ಬೋದಾ, ಇಲ್ಲ ಎಲ್ಲರ ಕನ್ಫ್ಯೂಷನ್ ಲೈಫ್ ಅದು. ಇದಾದಮೇಲೆ ಏನು ಮಾಡಿಬಿಡ್ತೀವಿ, ಅದಾಗ್ತದೆ, ಇದು ಮಾಡ್ತೀವಿ ಅಂತ. ಸೊ ಆಷಾಢ ಟೈಮ್ ಇತ್ತದು. ಆವಾಗ ಬಂದು ತರುಣು ನನಗೆ ಕರೀತಾರೆ, ಬೈಲಿ ಮೇಲ್ಗಡೆ ಬಾ ಅಂತಾರೆ. ಹೋಗ್ತೀನಿ. ಏನು ಮಾಡ್ತಿದ್ಯಾ ಅಂತಾರೆ. ಬಿಸ್ನೆಸ್ ಮಾಡ್ಬಿಡ್ತೀನಣ್ಣ ನಾನು ಅಂತೀನಿ. 1 hour ಉಗಿತಾರೆ ಕರೆದ್ಬಿಟ್ಟು. ನಾನು ಯಾಕಣ್ಣ ಈ ಥರ ತಿಂಡಿ ಕೊಟ್ಬಿಟ್ಟು ಈ ಥರ ಬೈತಿದ್ರೆ, ನಂಗೆ ತಿಂಡಿನೂ ಬೇಡ, ನಿಮ್ಮ ಪಿಕ್ಚರು ಬೇಡ, ನಾನು ಎದ್ದೋಗ್ತೀನಿ ಅನ್ನೋ ಥರ ಇತ್ತು ಸಿಚುವೇಶನ್ ನಂದು. ಅಂದರೆ ಹುಡುಗಾಟ, ಅವ್ರು ಏನು ಹೇಳಿದ್ರು ಕೇಳಿಸ್ಕೊಳಕ್ಕೆ ರೆಡಿ ಇಲ್ದಂಥ ವಯಸ್ಸದು. ಸೊ ನನಗೆ ಒಂದೇ ಒಂದು ಪಾಯಿಂಟು ಏನು ಟ್ರಿಗರ್ ಆಯಿತು ಅಂದರೆ, ಇವತ್ತು ನೋಡೋ ನಾನು ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀನಿ, ನಮ್ಮ ತಂದೆ ಇಲ್ಲ ನೋಡೋಕ್ಕೆ, ನಿನಗಿದ್ದಾರೆ, ಮುಚ್ಕೊಂಡು ಮಾಡು ಅಂದರು. ಹೆಸರಣ ಮಾಡ್ತೀನಿ ಅಂದೆ ಅಷ್ಟೇ. ಓಕೆ. ಸಡನ್ ನ್ಯೂಟರ್ನ್. ಓಕೆ ಓಕೆ ಓಕೆ. ಅವರು ಆ ಸಿನಿಮಾದಲ್ಲಿ ನಿಮಗೆ ಅವಕಾಶ ಕೊಟ್ಟಿಲ್ಲ, ಹೇಳಿದ್ರು. ಓಕೆ, ನೀವು ಸಿನಿಮಾ ಮಾಡು ಅಂತ. ಸಿನಿಮಾ ಮಾಡು, ನೀನು ಏನು ಮಾಡ್ತಿದ್ದೀನಿ, ನೀನು ಸಿನಿಮಾ ಮಾಡೋದ್ರು. ಓಕೆ ಅಣ್ಣ, ಈಗ ಗೊತ್ತಿಲ್ಲ. ನಾನು ಹೋಗಿ ನಮ್ಮ ಅಪ್ಪನ ಕೇಳಲ್ಲ, ನಾನು ಅಲ್ಲಿ ಸೇರಿಸು ಇಲ್ಲಿ ಸೇರಿಸು ಅಂತ. ಈಗಲೇ ಎಜುಕೇಷನ್ಗೆ ಅಷ್ಟು ಲಕ್ಷ ಖರ್ಚು ಮಾಡಿಬಿಟ್ಟಿದ್ದೀನಿ. ಈಗ ಮತ್ತೆ ನಾನು ಹೋಗಿ ಸೇರ್ಕೊತೀನಿ ಅಂದರೆ ಓಡಿಸ್ಬಿಡ್ತಾರೆ ಮನೆಯಿಂದ. ನೀವು ಹೇಳಿ ಏನು ಮಾಡಬೇಕು ಅಂತ. ಸೊ ಜಿಮ್ಮಿಗೆ ಸೇರಿಸಿದ್ರು, ಟ್ರೈನಿಂಗ್ ಸೇರಿಸಿದ್ರು, ಡ್ಯಾನ್ಸಿಗೆ ಸೇರಿಸಿದ್ರು. ತರುಣ್ ಅವರೇ ನಂದವರೇ ಇಬ್ಬರು. ಹೋಗಿ ಇಲ್ಲೋಗು, ಪಾನಿಪುರಿ ಕಿಟ್ಟಿ ಅವ್ರ ಹತ್ರ ಹೋಗು, ಬಾಡಿ ಶೇಪ್ ರೆಡಿ ಮಾಡು, ಅಲ್ಲೋಗು ಇಲ್ಲೋಗು. ಇದನ್ನು ನಾನು ಟಿಲ್ 2 years ತುಂಬ ಸೀರಿಯಸ್ ಆಗಿ ಫ್ಯಾಕ್ಟ್ರಿ ವರ್ಕರ್ ಥರ ಮಾಡಿದೆ. ಸಿಕ್ಕಿದ ಪಕ್ಕಿದ ಪಿಕ್ಚರ್ ನೋಡ್ತಿದ್ದೆ, ಸಿಕ್ಕಿದ ಬುಕ್ ಓದ್ತಿದ್ದೆ. ಏನೋ ಸುಮ್ಮನೆ ನಂದು ಇದೇ ಕೆಲಸ. ನಾನು ಬೆಳಗ್ಗೆ ದೊಡ್ಬೇಕು, ಜಿಮ್ ಮಾಡಬೇಕು, ಜಿಮ್ನಾಸ್ಟಿಕ್ ಮಾಡಬೇಕು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಬಾಡಿ ಶೇಪಲ್ಲಿ ಇಟ್ಕೊಬೇಕು, ಡ್ರಾಮಾಗಳು ನೋಡಬೇಕು, ಡ್ರಾಮಾ ಮಾಡಬೇಕು. ಇದೇ ಕೆಲಸ ಮಾಡ್ಕೊಂಬಿಟ್ಟೆ 2 years. ನಾನು ಬೇರೆ ಏನೂ ಮಾಡಲಿಲ್ಲ ಆ ಟೈಮಲ್ಲಿ. ಈ ಥರ ಆಫರ್ ಇದು ಬರುತ್ತೆ, ಅವ್ರ ಚಾನ್ಸು ಇವ್ರ ಚಾನ್ಸ್ ಏನೂ ಕೇಳಲಿಲ್ಲ ನಾನು. ಇದಾದಮೇಲೆ ಒಂದು ಪೋರ್ಟ್ಫೋಲಿಯೋ ಮಾಡಿಸ್ದೆ. ತುಂಬ ಚೆನ್ನಾಗಿ ಒಂದು ಪೋರ್ಟ್ಫೋಲಿಯೋ ಮುಗಿಸಿ ಎಲ್ಲ ಪೇಪರವರು ತುಂಬ ಚೆನ್ನಾಗಿ ನನ್ನ ಬಗ್ಗೆ ಬರೆದ್ರು, ಇಂಥವ್ರ ಮಗ ಬರ್ತಿದ್ದಾನಂತೆ ಅಂತ. ಸೊ ಅಲ್ಲಿಂದ ನಾನು ತಿರುಗಿ ನೋಡಲಿಲ್ಲ ಮತ್ತೆ. ತುಂಬ ನನಗೆ ಹೆಲ್ಪ್ ಆಯಿತು ಅದೆಲ್ಲ. ದಟ್ಸ್ ವೆರಿ ನೈಸ್. ಸೊ ಆ ಥರ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬರು ಯಾರೋ ಬಂದು ಹೇಳಬೇಕಾಗುತ್ತೆ ಅಲ್ವಾ? ಖಂಡಿತ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಆ ಟೈಮಲ್ಲಿ. 100% ಇರುತ್ತೆ. ಅದು ನನ್ನ ಲೈಫಲ್ಲಲ್ಲ, ಎಲ್ಲ ಪ್ರತಿಯೊಬ್ಬ ಆ ಏಜಿನ ಹುಡುಗರಲ್ಲಿ ಲೈಫಲ್ಲಿ ಇದ್ದೇ ಇರುತ್ತೆ. ಅಂದರೆ ಓದ್ಬೇಕಾದ್ರೆ ನಾವು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂದ್ಕೊಂಡಿರ್ತೀವಿ. ಬಟ್ ಆ್ಯಕ್ಚುಲಿ ಓದ್ ಮುಗಿದ್ಮೇಲೆ ಏನೂ ಗೊತ್ತಿರೋಲ್ಲ ನಮ್ಗೆ ಏನು ಮಾಡಬೇಕು. ಕರೆಕ್ಟ್. ಸೊ ಮತ್ತೆ ವಾಪಸ್ ನಾವು ಸಿನಿಮಾಗೆ ಬರೋದಾದರೆ 2025 ಈ ಟೈಮ್ ನಾವು ಏನು ಕೂತ್ಕೊಂಡಿದ್ದೀವಿ, ತುಂಬ ಚೇಂಜ್ ಆಗಿದೆ. ಸೋಷಿಯಲ್ ಮೀಡಿಯಾ ಬಂದಿದೆ, OTTಗಳು ಬಂದಿದೆ. ಸೊ ಆ ಥರ ಇದೆ. ಸೊ ಅಂದರೆ ಜನ ಏನು ನೋಡೋಕ್ಕೆ ಬಯಸ್ತಾರೆ, ಯಾವ ಥರ ಸಿನಿಮಾಗಳು ನೋಡ್ತಾರೆ, ಯಾವ್ದು ಹಿಟ್ಟಾಗುತ್ತೆ ಯಾವ್ದು ಹಿಟ್ಟಾಗಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ಪ್ರೇಕ್ಷಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ತಪಸ್ವಿನಿ? ಪ್ರೇಕ್ಷಕರು ಲೈಕ್ ಇಲ್ಲಿ ತನಕ ಅವ್ರು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ ಎಸ್ಪೆಷಲಿ ಇದು ಪ್ಲಾನ್ ಬಿ ಹೆಂಗೂ ಇದೆ. ಹೌದು. ಸೊ
ಇದು ಪ್ರಾಪರ್ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗೋಂಥ ಮೂವಿ ಗಜರಾಮ. ಸೊ ಎಂಟೈರ್ ಟೀಮ್ ಎಫರ್ಟ್ ಇದೆ, ಪ್ರೊಡಕ್ಷನ್ ಹೌಸಿಂದ ಹಿಡಿದು ಡೈರೆಕ್ಷನ್ ಟೀಮ್, ಆರ್ಟಿಸ್ಟ್, ಎಲ್ಲ ಆರ್ಟಿಸ್ಟ್ಗಳದ್ದು ಎಫರ್ಟ್ ಇದೆ. ಸೊ ಸಪೋರ್ಟ್ ಮಾಡ್ತಾರೆ. ಇವಾಗ ಆಲ್ರೆಡಿ ನಮ್ಮ ಟ್ರೈಲರ್ಗೆ ಮತ್ತು ಸಾಂಗ್ಸ್ಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಪ್ರೇಕ್ಷಕರದ್ದು ಸಪೋರ್ಟ್ ಯಾವಾಗಲೂ ಇದೆ. ಅವರೇ ನಮ್ಮದು ಅನ್ನದಾತರು ಅಲ್ವಾ. ಸೊ ದಟ್ಸ್ ಇಂಪಾರ್ಟೆಂಟ್. ಓಕೆ, ನಿಜವಾದ ಅನ್ನದಾತರ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಈಗ ಸದ್ಯಕ್ಕೆ ಅನ್ನದಾತರು ನಿಮ್ಮ ನಿರ್ಮಾಪಕರು. ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ಹಿಮ್? ಎಸ್, ನರ್ಸಿ ಸರ್ ಸಖತ್ ಪ್ಯಾಷನೇಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಅಂದರೆ ಡೇ ಒನ್ನಿಂದನೂ ಇವತ್ತವರೆಗೂ ನೋಡಿ, ಇವತ್ತಿಗೂ ಹೊರಗಡೆ ಕೂತಿರ್ತಾರೆ ಬಂದು. ಅಷ್ಟು ಪ್ಯಾಷನ್ ಇರಬೇಕು. ಅಂದರೆ ದುಡ್ಡು ಕೊಟ್ಟಿದ ತಕ್ಷಣ ಎಲ್ಲ ಆಗತ್ತೆ ಅನ್ನೋದಲ್ಲ, ನಮ್ಮ ಇಂಪಾರ್ಟೆನ್ಸು, ನಮ್ಮ ಪ್ರೆಸೆಂಟ್ಸ್ ಅನ್ನೋದು ಇರಬೇಕು. ಮತ್ತು ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ, ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಎಷ್ಟೋ ಟೀಮ್ಗಳಲ್ಲಿ ಹೀರೋಗಳು ಇದಕ್ಕೆ ಬರಲ್ಲ, ಪಬ್ಲಿಸಿಟಿ ಬರಲ್ಲ, ಹೀರೋಯಿನ್ ಬರೋದಿಲ್ಲ, ಇನ್ನೊಂದೇನೋ ಒಂದಾಗಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿ ಸಿನಿಮಾ ಕಿಲ್ಲಾಗುತ್ತೆ. ಆ ಪ್ರಾಬ್ಲಮ್ ಇಲ್ಲಿಲ್ಲ. ಸೊ ಅದೇನಕ್ಕಿಲ್ಲ ಅಂದರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರೋದ್ರಿಂದ. ಸೊ ಪ್ರತಿಯೊಂದು ಹಂತದಲ್ಲೂ ಕಥೆಯಿಂದ ಹಿಡಿದು ಆರ್ಟಿಸ್ಟ್ ಸೆಲೆಕ್ಷನಿಂದ ಹಿಡಿದು ಲೊಕೇಶನ್, ಕಾಸ್ಟ್ಯೂಮ್ ಹೀಗೆ ಬರಬೇಕು, ನನ್ನ ಸಿನಿಮಾ ಹೀಗೆ ಬರಬೇಕು ಅಂತ ನೀಟ್ ಕ್ರಾಫ್ಟ್ ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿದೆ. ನನಗೆ ನರ್ಸಿ ಸರ್ಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಆಗಬೇಕು, ಅದೊಂದು ನನಗೆ ಪರ್ಸ್ನಲಿ ಇದೆ. ಓಕೆ, ನಿರ್ದೇಶಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿರ್ದೇಶಕರು ತುಂಬ ಟ್ಯಾಲೆಂಟೆಡು. ಸೂರಿ ಸರ್ ಅಂತ ಗರಡಿಯಲ್ಲಿ ಬೆಳೆದಿರುವಂಥ ಒಳ್ಳೆ ರೈಟರ್. ರೈಟಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ, ಎಡಿಟಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ, ಮಾತು ಕಮ್ಮಿ. ಕೆಲಸ ಅಂತ ಬಂದರೆ ಪ್ರಾಪರ್, ಯಾರೇ ಆಗಿದ್ರೂ ಬಿಡೋದಿಲ್ಲ. ನನಗಿದು ಬೇಕು ಸರ್, ನನಗೆ ಬೇಕೇ ಬೇಕು ಸರ್ ಅಂತ ಪ್ರಾಪರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಹೌದಾ? ಓಕೆ, ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಿರ್ದೇಶಕರು, ನಿರ್ಮಾಪಕರ ಬಗ್ಗೆ? ಎಸ್, ಪ್ರೊಡ್ಯೂಸರ್ ಯಾವಾಗಲೂ ನಮ್ಮ ಸ್ಪಾಟಲ್ಲಿ ಇರ್ತಾಯಿದ್ರು. ಎವ್ರಿ ಸಿಂಗಲ್ ಡೇ ಐ ಸಿ ಹಿಮ್ ಆನ್ ಸೆಟ್. ಫುಲ್ ಸ್ಟಾರ್ಟಿಂಗಿಂದ ಪ್ಯಾಕಪ್ ಆಗೋ ತನಕ ಹಿಸ್ ದರ್. ಸೊ ಹಿಸ್ ಎಫರ್ಟ್ ಇಸ್ ಲೈಕ್ 100%. ಸೊ ಅವರು ಮೇನ್ ಪಿಲ್ಲರ್ ಆಗಿರ್ತಾರೆ ಈ ಮೂವಿಗೆ, ಬಿಕಾಸ್ ಎಲ್ಲರದ್ದು ನೋಡ್ಕೋಬೇಕು, ನಮ್ಮ ಒಬ್ರದ್ದೇ ಅಲ್ಲ. ಸೊ ಹಿಸ್ ಎಫರ್ಟ್ ಇಸ್ ದೇರ್. ಎಫರ್ಟಿಗೆ 100% ಈ ಮೂವಿ ಅವರಿಗೆ ಅದು ರಿಟರ್ನ್ಸ್ ಕೊಡುತ್ತೆ. ಡೈರೆಕ್ಟರ್ ಬಗ್ಗೆ ಹೇಳೋದೇ ಬೇಡ, ಮಾತು ಕಮ್ಮಿ, ಬಟ್ ಕೆಲಸ ಮಾತ್ರ ಎಕ್ಸಲೆಂಟ್. ಮೈ ಫೇವ್ರೆಟ್ ಡೈರೆಕ್ಟರ್ ಅಂತ ಹೇಳ್ತೀನಿ. ಸೊ ಜನರಿಗೆ, ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಾಜವರ್ಧನ್? ಸೊ 7ನೇ ತಾರೀಕಿಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆ ಇದನ್ನು ಮಾತು ಕೇಳ್ತಾ ಇದ್ದೀನಿ ಅಂದರೆ, ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇದಕ್ಕಿಂತ ಮುಂಚೆ ಅಂದರೆ 7ನೇ ತಾರೀಕಿನ ಮುಂಚೆ ಸಿನಿಮಾ ಬರ್ತವೆ, 7ನೇ ತಾರೀಕು ಆದಮೇಲೆ ಸಿನಿಮಾ ಬರ್ತವೆ, ನಿಮ್ಮ ಜೊತೆಗೂ ಸಿನಿಮಾ ಬರ್ತವೆ. ಸೊ ಅದರಲ್ಲಿ ಒಂದು ಗಜರಾಮ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದನ್ನು ನೋಡಿ ಅಂತ ನೀವು ಹೇಳೋದಿದೆಯಲ್ಲ, ಅಂದರೆ ಅದಕ್ಕೆ ಅವ್ರಿಗೆ ಅನ್ಸೋದಿದೆಯಲ್ಲ ಗಜರಾಮನ ನೋಡ್ಬೇಕಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಗಜರಾಮ ಒಂದು ಹಳ್ಳಿಯ ಮುಗ್ಧ ಯುವಕನ ಕತೆ. ತುಂಬ ಜನ ರಾಮನಂಥ ಕ್ಯಾರೆಕ್ಟರ್ಗಳು ಬೆಂಗಳೂರಲ್ಲಿ ಕಳೆದೋಗಿದ್ದಾರೆ ಬಂದು. ಓಕೆ. ಸೊ ಆ ಥರ ಒಬ್ಬ ಕಳೆದೋಗಿರೋನ ಕತೆ. ತುಂಬ ಜನ ಇಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ವರ್ಷಾನುಗಟ್ಟಲೆ ಏನೇನೋ ಕೆಲಸ ಮಾಡಿರ್ತಾರೆ, ಅವ್ರ ಗೋಲ್ ಅಚೀವ್ ಮಾಡಿರೋದಿಲ್ಲ. ಸಸ್ಟ್ಯಾನಿಟಿಗೋಸ್ಕರ ಆಟೋ ಓಡಿಸ್ತಿರ್ತಾರೆ, ಬೇರೆ ಎಲ್ಲ ಏನೋ ಮಾಡ್ತಾರೆ, ಏನೇನೋ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ಕೇಳಿ ನೀವೇನು ಮಾಡ್ತಿದ್ದೀರಾ ಅಂತ, ನಾನು ಸರ್ ಫಿಲಿಮ್ ಹೀರೋ ಆಗೋಕ್ಕೆ ಬಂದೆ ಸರ್, ಬಟ್ ನಾನು ಇಲ್ಲಿ ಆಟೋ ಓಡಿಸ್ತಿದ್ದೀನಿ ಅಂತಾರೆ. ಡೈರೆಕ್ಟರ್ ಆಗಬೇಕು ಅಂತ ಬಂದೆ ಸರ್, ನಂಗೆ ಚಾನ್ಸೇ ಸಿಕ್ಕಿಲ್ಲ ಸರ್ ಅಂತಾರೆ. ಸೊ ಆ ಥರ ಪ್ರತಿಯೊಬ್ಬ ಹುಡುಗನ ಕತೆ ಇದು. ಸೊ ಎಲ್ಲೋ ಒಂದು ಕಡೆ ಸಿನಿಮಾ ನೋಡಬೇಕಾದ್ರೆ ನಮ್ಮೂರಿಗೆ ನಾವು ವಾಪಸ್ ಹೋಗ್ಬಿಡೋಣ, ನಮ್ಮೂರು ಚೆನ್ನಾಗಿತ್ತು ಅನ್ಸುತ್ತೆ. ಒಂದು ಸರಿ ರಾಜನ ಥರ ಮನೇಲಿ ಇದ್ವಿ, ಊಟ ತಿಂಡಿ ತಿನ್ಕೊಂಡು ನಮ್ಮೂರು ನಮ್ಮ ತನ ಎಷ್ಟು ಚೆನ್ನಾಗಿದ್ವಿ, ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಿದ್ದೀವಿ ಅನಿಸುತ್ತೆ. ಸೊ ಆ ಥರ ಎಲ್ಲ ನಿಮ್ಮನ್ನ ಸಿನಿಮಾ ಕಾಡುತ್ತೆ. ಪ್ಲಸ್ ಕಮರ್ಷಿಯಲ್ ವೇಯಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ. ನಾವು ನೋಡ್ತಿದ್ವಲ್ಲ ಅವಾಗೆಲ್ಲ ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ, ವಿಜಿಲ್ ಹೊಡ್ಕೊಂಡು ಮಜ್ಜಾ ಮಾಡ್ಕೊಂಡು ಸಿನಿಮಾ ನೋಡ್ತಿದ್ವಲ್ಲ, ಆ ಥರದ್ದು ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಒಳ್ಳೆ ಆ್ಯಕ್ಷನ್ಸ್ ಇದೆ, ಒಳ್ಳೆ ಫೈಟ್ಸು, ಅಂದರೆ ನಿಮಗೆ ಒಳ್ಳೆ ಸಾಂಗ್ ಇದೆ, ವಿಜುವಲಿ ತುಂಬ ಚೆನ್ನಾಗಿದೆ, ಒಂದು ತಿನ್ ಲೈನ್ ಪ್ಲಸ್ ಸ್ಪೋರ್ಟ್ಸ್ ಬೇಸ್ ಸಿನಿಮಾ ಇದು. ಸೊ ಇಷ್ಟೆಲ್ಲ ಇದೆ. ಅಂದರೆ ನಾನೇನು ಹೇಳೋದು ಅಂದರೆ, ಜನ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಮಾಡಿಲ್ಲ. ಸೊ ವರ್ತ್ 100 ರೂಪಾಯಿಗೆ ಮತ್ತು 3 ತಾಸಿಗೆ 3-4 ತಾಸು ಬೆಂಗಳೂರಲ್ಲಿ 3-4 ತಾಸು, ಅದಕ್ಕೆ ಎಲ್ಲೂ ಮೋಸ ಆಗ್ದಂಗೆ ನೀಟ್ ಸಿನಿಮಾ. ನಮಗೆ ಅನ್ಸುತ್ತೆ ಗೊತ್ತಾ ಆರ್ಟಿಸ್ಟಾಗಿ, ಈ ಸಿನಿಮಾ ನನಗೇನಾದ್ರು ವರ್ಕ್ ಆಗುತ್ತೆ ಅಂತ. ಎಲ್ಲೂ ಲೂಪ್ ಹೋಲ್ಸ್ ಇಲ್ಲದೆ, ಒಂದು ಲೂಪ್ ಹೋಲ್ಸು ಇಲ್ಲದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಸೊ ಜನಕ್ಕೆ 100% ಇಷ್ಟ ಆಗುತ್ತೆ. ದಟ್ಸ್ ವಂಡರ್ಫುಲ್ ರಾಜವರ್ಧನ್. ಈಗ ರಾಜವರ್ಧನ್ ಅವ್ರು ನಮ್ಮ ಜೊತೆ ಇದ್ದಾಗ ಒಂದು ಪ್ರಶ್ನೆ ಕೇಳದೇ ಇದ್ದರೆ ಇದು ಇನ್ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಅದು ಏನು ಪ್ರಶ್ನೆ ಅಂದರೆ, ಒಂದು ಫಿಟ್ನೆಸ್ ರೆಜ್ಯೂಮ್ ಬಗ್ಗೆ. ನಮ್ಮ ಜನ ಈಗ ಇನ್ಕ್ಲೂಡಿಂಗ್ ಫಿಟ್ನೆಸ್ ಅಂತ ಶುರು ಮಾಡ್ತೀವಿ, ಆಮೇಲೆ ಮತ್ತೆ ಬಿಡ್ತೀವಿ. ಅಥವಾ ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಬಗ್ಗೆ ಕ್ಲಾರಿಟಿ ಇರಲ್ಲ. ಎದುರುಗಡೆ ಏನೇ ಇದ್ದರೂ ಅದನ್ನು ತಿಂದುಬಿಡ್ತಾರೆ, ಅಥವಾ ಎಷ್ಟು ತಿನ್ನಬೇಕು ಅನ್ನೋದು ಗೊತ್ತಿರಲ್ಲ. ಭಾಳ ಅಬ್ಸರ್ವ್ ಮಾಡಿದ್ದೀನಿ ನಾನು. ಸ್ವಲ್ಪ ಕಾನ್ಷಿಯಸ್ನೆಸ್ ಇದೆ ನನಗೂ, ಏನು ಜಾಸ್ತಿ ಇಲ್ಲ.
ಬಟ್ ನೀವು ಒಬ್ಬ ಆ್ಯಕ್ಟರ್ ಆಗಿ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಬಾಡಿ, ದಟ್ಸ್ ಒನ್ ಥಿಂಗ್. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇಟ್ಸ್ ಗುಡ್ ಫಾರ್ ಹಿಸ್ ಹೆಲ್ತ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಆರ್ಟಿಸ್ಟ್ ಆಗಿ ನಾವು ಎನಿ ಟೈಮ್ ರೆಡಿ ಇರಬೇಕು ಸರ್. ಈಗ ನೋಡಿ, ನನಗೆ ಒಂದು ಸಾರಿ ವಾರಿಯರ್ ಕತೆ ಬರುತ್ತೆ, ಒಂದು ಸಾರಿ ರೆಸ್ಲರ್ ಅಂತಾರೆ. ರೆಸ್ಲರ್ ಅಂದರೆ ಬಟ್ಟೆನೇ ಹಾಕಂಗಿರಲ್ಲ ಇಲ್ಲಿ. ಸೊ ನಾವು ಎನಿ ಟೈಮ್ ರೆಡಿ ಇರಬೇಕಾಗತ್ತೆ. ಸೊ ಅದಕ್ಕೆ ಅಂತ ಪ್ರಾಪರ್ ಡಯಟ್ ಮಾಡಬೇಕಾಗತ್ತೆ. ನಾನು ತುಂಬ ನಾನ್ ವೆಜ್ಜು, ತುಂಬ ಮಟನ್, ಚಿಕನ್ ಆ ಥರ ತಿನ್ನಲ್ಲ. ಆ್ಯಂಡ್ ಆಯಿಲ್ ಐಟಮ್ಸ್ಗಳು ತಿನ್ನೋದೇ ಇಲ್ಲ, ಮಸಾಲ ಐಟಮ್ ತಿನ್ನಲ್ಲ, ಶುಗರ್ ತಿನ್ನಲ್ಲ. ತುಂಬ ನನ್ನ ಫುಡ್ ಬೋರಿಂಗ್ ಆಗಿರುತ್ತೆ. ಏನು ಬೇಕು ಅಷ್ಟು ಮಾತ್ರ ಇರುತ್ತೆ. ನೀಟಾಗಿ ಹಳ್ಳಿಲಿ ಏನು ಊಟ ಮಾಡ್ತಾರಲ್ಲ ಸರ್, ದಿ ಬೆಸ್ಟ್ ಫುಡ್ ಅದು. ಫಾಸ್ಟ್ ಫುಡ್ಗೆ ಹೋಗಿ ಫ್ಯಾನ್ಸಿ ಐಟಮ್ಗಳು ತಿಂದುನೇ ನಮ್ಮ ಜನ ಇದಾಗಿರೋದು. ಅದಕ್ಕೆ ತಕ್ಕಂಗೆ 1 hour ವರ್ಕೌಟ್ ಇರಲೇಬೇಕಾಗತ್ತೆ. ಆ್ಯಂಡ್ ನಿಮಗೆ ಕಾಪ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಅದೆಲ್ಲ ಇರಲೇಬೇಕು. ಅಂದರೆ ಗೊತ್ತಾಗಲಿಲ್ಲ. ಲೈಟಾಗಿ ಒಂದು ಸ್ವಲ್ಪ ಅನ್ನ ತಿಂದರು ಓಕೆ. ಅನ್ನ ತಿನ್ನಲೇಬಾರ್ದು ಅಂತಾರೆ, ಅದೆಲ್ಲ ಸುಳ್ಳು. ಅದು ಆ್ಯಕ್ಚುಲಿ ಚಪಾತಿ ತಿಂದರೆ ಬ್ಲೋಟ್ ಆಗುತ್ತೆ. ಚಪಾತಿ ತುಂಬ ಜನಕ್ಕೆ ಸೆಟ್ ಆಗಲ್ಲ, ಗ್ಲೂಟನ್ ಅದು. ಅನ್ನ ತಿನ್ನಬೇಕಾಗತ್ತೆ. ಇಲ್ಲೇನಾಗಿದೆ ಅಂದರೆ ಮಿಸ್ಗೈಡ್ಗಳು ಜಾಸ್ತಿ. ಬೇಗ ಸಣ್ಣ ಆಗ್ಬಿಡ್ತೀವಿ, ಬೇಗ ದಪ್ಪ ಆಗ್ಬಿಡ್ತೀವಿ, ಅದು ಇದು ಅಂತ. ಸೊ ಆ ಥರ ಏನಿಲ್ಲ. ನಮ್ಮ ಫುಡ್ಗಳಲ್ಲೇ ಲಿಮಿಟೆಡ್ ಫುಡ್ಗಳನ್ನ ತಿನ್ಕೊಂಬರ್ತಿದ್ರೆ ಈಗಲ್ಲ ಸರ್ ಇದೆಲ್ಲ ಬಂದಿರೋದು. ಜಿಮ್ಮು ಅದು ಇದೆಲ್ಲ. ಹಳೆ ಸಿನಿಮಾ ಹೀರೋಗಳು ಫಿಟ್ ಆಗಿದ್ರು. ತುಂಬ ನಮ್ಮ ಮನೆ ಫುಡ್ ತಿಂದರೆ ತುಂಬ ಒಳ್ಳೆಯದು. ತುಂಬ ತರಕಾರಿ, ಪಲ್ಯ, ಹಣ್ಣು ಹಂಪಲು ತಿಂದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ. ದಟ್ಸ್ ನೈಸ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಬಗ್ಗೆ? ಹೆಲ್ದಿ ಮನೆ ಫುಡ್ ತಿನ್ನಬೇಕು, ಹೆಲ್ದಿಯಾಗಿರಬೇಕು. ಸೊ ಔಟ್ಸೈಡ್ ಫುಡ್ ಸ್ವಲ್ಪ ಕಮ್ಮಿ ಮಾಡಬೇಕು. ಲೈಕ್ ಹೆಲ್ದಿಯಾಗಿ ವರ್ಕೌಟ್ ಇಸ್ ಇಂಪಾರ್ಟೆಂಟ್. ಎವ್ರಿ ಡೇ ಮಾಡ್ತೀರಾ? ಎಸ್ ಎವ್ರಿ ಡೇ. ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇತ್ತು, ಸೆಕೆಂಡ್ ಮೂವಿಯಲ್ಲಿ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್. ಏನು ಟ್ರಾನ್ಸ್ಫಾರ್ಮೇಷನ್ ಇತ್ತು? ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಮೆಚೂರ್ಡ್ ಕ್ಯಾರೆಕ್ಟರ್ ಇತ್ತು, ಐ ಹ್ಯಾಡ್ ಟು ಪುಟ್ ಆನ್ ಲೈಕ್ ಅ ಲಾಟ್. ಸೆಕೆಂಡ್ ಮೂವಿಗೆ ಆಲ್ಮೋಸ್ಟ್ 15 kilos ಕಮ್ಮಿ ಆದ. ಸೊ ಟ್ರಾನ್ಸ್ಫಾರ್ಮೇಷನ್ ಇತ್ತು. ಸೊ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಸೊ ಆ ಥರ ಈ ಎಲ್ಲ ಸ್ಟ್ರಗಲ್, ಇದು ತೆರೆ ಹಿಂದಿನ ಸ್ಟ್ರಗಲ್ಲು. ಸೊ ತೆರೆ ಮೇಲೆ ಎಲ್ಲ ಸ್ಟ್ರಗಲ್ಗಳು ಕಾಣಲ್ಲ. ಹೌದು. ಓಕೆ. ಬಟ್ ಸಿನಿಮಾ ಇಷ್ಟ ಆದರೆ ಅದು ಎಲ್ಲದಕ್ಕೂ ಸಾರ್ಥಕತೆ ಸಿಗುತ್ತೆ. ಸೊ ಹಾಗಾಗಲಿ ಅಂತ ನಾನು ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರ ಒಂದು ಏನು ಹೇಳಿ, ಅವರು ಇಷ್ಟಪಟ್ಬಿಟ್ರೆ ಮನಸ್ಸು ಒಳಗಡೆ ಇಟ್ಕೊಂಡ್ಬಿಡ್ತಾರೆ. ಹುಚ್ಚಿರ ಥರ ಇಷ್ಟಪಡ್ತಾರೆ ಅಲ್ವಾ ನಮ್ಮ ಜನ. ನಾನು ಚಿಕ್ಕವನಿದ್ದಾಗ ಅಂದರೆ ಅದೊಂದು ಆ ಇರಾನೇ ಬೇರೆ. ಅಂದರೆ ಚಿಲ್ಲರೆಗಳನ್ನ ಇಟ್ಕೊಂಡು ಓಕೆ ಶಿಳ್ಳೆ ಹೊಡಿಯೋದು, ಚಿಲ್ಲರೆಗಳನ್ನ ಬಿಸಾಕೋದು, ಅದೊಂದು ಇತ್ತ ಆ ಥರ ಅಂತ ಅನಿಸುತ್ತೆ ಅಲ್ವಾ? ಹೌದು. ಎಲ್ಲ ಮಿಸ್ ಆಗ್ತಿದೆ ಸರ್. ಎಲ್ಲ ನೆಟ್ಫ್ಲಿಕ್ಸ್, ಅಮೆಝಾನ್ ಡಿಜಿಟಲಿ ಬಂದುಬಿಟ್ಟಿದ್ದಾರೆ. ಇಲ್ಲಿದೆ ಸಿನಿಮಾ ಇವಾಗ. ಜಸ್ಟ್ ಹಿಂಗಂತ ಸಿನಿಮಾ ಚೇಂಜ್ ಮಾಡ್ಬೋದು. ಇಲ್ಲಿದೆ, ನಾವು ನೋಡ್ತಿದ್ದಿದ್ದು ಅಲ್ಲಿ ಸಿನಿಮಾ. ಸೊ ಆ ಒಂದು ಕಲ್ಚರ್ ಚೇಂಜ್ ಆಗಿದೆ. ಬಟ್ ಏನಂದರೆ ಈಗಲೂ ಜನ ಒಳ್ಳೆ ಸಿನಿಮಾಗಳನ್ನ ಇಷ್ಟಪಡ್ತಾರೆ ನನಗೆ ಅನಿಸುತ್ತೆ. 100%. ಸೊ ಆ ದೃಷ್ಟಿಯಿಂದ ಐ ಹೋಪ್ ಯುವರ್ ಮೂವಿ ವಿಲ್ ವರ್ಕ್ ಫಾರ್ ದೆಮ್ ಆ್ಯಂಡ್ ವರ್ಕ್ ಫಾರ್ ಯು ಪೀಪಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ತಪಸ್ವಿನಿ ಅವರೇ. ಹೆಸರು ತುಂಬ ನಿಮ್ಮದು ಚೆನ್ನಾಗಿದೆ, ತಪಸ್ವಿನಿ ಅಂತ. ಏನು ಯೋಚನೆ ಮಾಡಿ ಇಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ ಅಂತ? ಮಮ್ಮಿ ಬ್ರದರ್ ಇಟ್ಟಿರೋದು ತಪಸ್ವಿನಿ ಅಂತ. 2 meaning. ಒನ್ ಇಸ್ ಪಾರ್ವತಿ ಅಂತ, ಅದರದ್ದು ಮೀನಿಂಗ್ ಗಾಡೆಸ್. ಇನ್ನೊಂದು ಇಟ್ಸ್ ಬ್ಯೂಟಿಫುಲ್ ಮೇಡಿಯನ್, ಲೈಕ್ ಸನ್ಯಾಸಿ ಆಗಬೇಕಂತ ಗೊತ್ತಿಲ್ಲ. ಆ್ಯಕ್ಚುಲಿ ತಪಸ್ಸು ಅಂತಂದರೆ ಮೆಡಿಟೇಷನ್ ಅಥವಾ ತಪಸ್ಸು ಅಂದರೆ ಒಂಥರ ಅದು ಅಂದರೆ ಯಾವುದೇ ವಿಚಾರದ ಬಗ್ಗೆ ನೀವು ತಪಸ್ಸು ಮಾಡ್ಬೋದು ಆ್ಯಕ್ಚುಲಿ. ಸೊ ಹೀಗಾಗಿ ನೀವು ಪ್ಲ್ಯಾನ್ ಬಿ ಬಗ್ಗೆನೂ ಮಾಡ್ತಾರೆ, ಎ ಬಗ್ಗೆನೂ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಮೇಲೆ ನಿಮ್ಮ ಹೆಸರು ಬಗ್ಗೆ ಹೇಳಿ. ರಾಜವರ್ಧನ್. ನಂದು ರಾಜವರ್ಧನ್ ಸರ್. ನನಗೆ ಸಿನಿಮಾಗೆ ಬರೋವರೆಗೂ ಆ ಥರ ಒಂದು ಮೀನಿಂಗ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಯಾರೂ ನೋಟಿಸ್ ಮಾಡಿರಲಿಲ್ಲ. ಓಕೆ. ಸೊ ಸಿನಿಮಾಗೆ ಬಂದ ಮೇಲೆ ಆರ್ಟಿಕಲ್ಸ್ಗಳು ಹಾಕಿದ ಮೇಲೆ ಜನ ಕೇಳಕ್ಕೆ ಸ್ಟಾರ್ಟ್ ಮಾಡೋದು. ರಾಜ್ಕುಮಾರ್ ಸರ್ ನೇಮ್ ಇದೆ, ವಿಷ್ಣುವರ್ಧನ್ ಅವ್ರ ನೇಮ್ ಇದೆ, ಅದರಲ್ಲರ್ಧ ಇದರಲ್ಲರ್ಧನ. ಸೊ ಹೌದಲ್ವಾ ಅಂತ ಅನಿಸಿದ್ದೆ ನನಗೆ 2004, 2005 ಆ ಟೈಮಲ್ಲಿ, 15, 16 ಆ ಟೈಮಲ್ಲಿ. ಸೊ ಇಟ್ಸ್ ನಾಟ್ ಯುವರ್ ಸ್ಕ್ರೀನ್ ನೇಮ್. ನಿಮ್ಮ ಮುಂಚೆ ಬೇರೆ ಡಾಕ್ಯುಮೆಂಟ್ ನೇಮ್ ರಾಜವರ್ಧನ್. ಮುಂಚೆಯಿಂದನೂ ರಾಜವರ್ಧನ್. ಡಾಕ್ಯುಮೆಂಟ್ ನೇಮ್ ಎಲ್ಲ ರಾಜವರ್ಧನ್. ಯಾಕೆ ನಿಮ್ಮ ತಂದೆ ಅದನ್ನ ಇಟ್ಟಿದ್ದಾರೆ ಗೊತ್ತಿಲ್ಲ ಸರ್. ಮೇ ಬಿ ಇಬ್ಬರ ಜೊತೆನೂ ಮಾಡಿದಾರಲ್ಲ, ತುಂಬ ಸಿನಿಮಾ ಮಾಡಿದ್ದಾರೆ ಇಬ್ಬರ ಜೊತೆನೂ. ಮೇ ಬಿ ಅಭಿಮಾನ ಇರ್ಬೋದು, ಕೇಳಿಲ್ಲ ಏನಕ್ಕೆ ಏನು ಅಂತ. ಬಟ್ 99% ರಾಜ್ ಅಂತಾನೆ ಎಲ್ಲರೂ ಕರೆಯೋದು. ಸಿನಿಮಾಗಳಲ್ಲಿ ರಾಜವರ್ಧನ್ ಅಂತ ಫುಲ್ ಬರುತ್ತೆ. ದಟ್ಸ್ ನೈಸ್. ಒಂದು ಕಥೆ ಇದೆ ನಿಮ್ಗೆ ಗೊತ್ತಲ್ಲ ರಾಜ್ಕುಮಾರ್ ಬಗ್ಗೆ, ಇದೇ ಥರದ್ದೊಂದು ಕಥೆ ಇದೆ ನಿಮ್ಗೆ ಗೊತ್ತಾ? ಅಣ್ಣವ್ರ ಹೆಸರು ಮುತ್ತುರಾಜು, ನಿಮ್ಗೆ ಗೊತ್ತು. ಅವರು ಸ್ಕ್ರೀನ್ ನೇಮ್ ಮಾಡಬೇಕಾದ್ರೆ ಒಬ್ಬ ನಿರ್ದೇಶಕರು HLN ಸಿಂಹನೋ ಯಾರೋ ಅವ್ರು ಹೇಳ್ತಾರೆ,
ನೀವು ರಾಜ್ ಕಪೂರ್ದು ರಾಜ್ ತೊಗೊಳ್ಳಿ ಮತ್ತು ದಿಲೀಪ್ ಕುಮಾರ್ದು ಕುಮಾರ್ ತೊಗೊಳ್ಳಿ, ರಾಜ್ಕುಮಾರ್ ಅಂತ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ವಾವ್. ಸೊ ದಟ್ ಬಿಕಮ್ಸ್ ರಾಜ್ಕುಮಾರ್. ಸೊ ದಿಸ್ ಇಸ್ ವಾಟ್ ಐ ರೆಡ್, ಓಕೆ, ವಾಟ್ ಐ ಹರ್ಡ್. ಸೊ ಅದ್ರ ಸಲುವಾಗಿ ನಾನು ನಿಮ್ಗೆ ಕೇಳಿದೆ. ನಂಗೆ ಗೊತ್ತಿರಲ್ಲ ಸರ್. ಮೂವಿ ಟೈಟಲು ಆ ಥರ ಇದೆ ನಮ್ಮದು, ಗಜರಾಮ ಅಂತ ಹೇಳಿ. ಲೈಕ್ 2 movies put in together. ಗಜ ಮತ್ತು ರಾಮ್, ಕರೆಕ್ಟ್ ಅಲ್ವಾ? ಸೊ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಇದು ಗಜರಾಮ ಸಿನಿಮಾ ಇದೇ ತಿಂಗಳ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ರಾಜ್ವರ್ಧನ್, ತಪಸ್ವಿನಿ ಮತ್ತು ಸುಮಾರು ಜನ ಆ್ಯಕ್ಟರ್ಗಳಿದ್ದಾರೆ. ಮನೋಮೂರ್ತಿ ಮ್ಯೂಸಿಕ್ ಇದೆ. ಸೊ ಒಂದು ಒಳ್ಳೆ ಪ್ಯಾಕೇಜ್ ನಿಮಗೆ ಸಿಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು 7ನೇ ತಾರೀಕಿಗೆ ಹೋಗಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಅದನ್ನು ಹೊರಗಡೆ ಬಂದು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕನ್ನಡ ಸಿನಿಮಾಗಳಿಗೆ ನೀವಲ್ಲದೆ ಮತ್ತಾರು, ನಾವಲ್ಲದೆ ಮತ್ತಾರು. ಹೀಗಾಗಿ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಂದರೆ, ಒಳ್ಳೆ ಕೆಟ್ಟ ಸಿನಿಮಾಗಳಿಗೆ ನಾವು ಬೈಯೋದು ಎಷ್ಟು ನಮಗೆ ಹಕ್ಕಿದೆಯೋ, ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋತೀನಿ. ಸೊ ಹೋಗಿ ನೋಡಿ, ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಸಿನಿಮಾಗಳನ್ನ. ನಮಸ್ಕಾರ.